ಏನ್ ಸೌಂಡೇ ಕೇಳಿಸಲ್ಲ. ಅಭಿನಂದನೆಗಳೊಂದಿಗೆ ಈಗ ಬ್ರಹ್ಮನಿಷ್ಠ ಸದ್ಗುರುಗಳಾದಂತಹ ಶರಣಬಸಮ್ಮ ಸ್ವಾಮೀಜಿಯವರು ಪೂರ್ವಾಚಾರ್ಯ ಧರ್ಮ ದರ್ಶನ ಭಾಗ 1 ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಶ್ರೀ ಚಂದ್ರಶೇಖರ ಮಾಲೆ ಕುಸುಮ ಗ್ರಂಥಮಾಲೆ ಕುಸುಮ 15 ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಇವರ ಬಗ್ಗೆಗಿನ ಸಂಶೋಧನಾತ್ಮಕ ಗ್ರಂಥ ಇದು. ಗ್ರಂಥಕರ್ತರು ಸಾಹಿತ್ಯ ವಿಶಾರದ, ಧರ್ಮ ಸಾಹಿತ್ಯ ಭೂಷಣ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಬೆಂಗಳೂರು ಇವರು ಮಾಡಿದ ಒಂದು ಪರಮೋಪಕಾರ ಈ ಜಗತ್ತಿಗೆ. ಇದರಲ್ಲಿ ಪರಿವಿಡಿಯ ಭಾಗವಾಗಿ 1ನೇ ಭಾಗ ಪ್ರಾರ್ಥನೆ ಅಂತ ಇತ್ತು. ನಿನ್ನೆ ಪ್ರಾರ್ಥನೆಯನ್ನ ವಿಶ್ಲೇಷಣೆ ಮಾಡಿದ್ರಿ. 2ನೇ ಭಾಗ ಪ್ರಸ್ತಾವನೆ ಅಂತಿತ್ತು. ನಮ್ಮ ಗಂಗಾಧರ ಗುರುಗಳು ಈ ಬುಕ್ನೊಳಗ ಪೇಜ್ ಬಹಳ ಜೋಡಣೆ ಮಾಡ್ಬೇಕ್ರಿ. ನೀವು ಹಂಗೆ ಪಿನ್ ಹೊಡಿಸ್ಬಿಟ್ಟಿರಿ. ನೀವು ಹಂಗೆ ಪಿನ್ ನೋಡ್ಕೊಂಡಂಗೆ ಕಾಣಿಸ್ತೀರಿ. ಎಲ್ಲ ಪೇಜ್ ಹಿಂಗ ಉಲ್ಟಾ ಹಾಕಿಬಿಟ್ಟ. ಪ್ರತಿಯೊಂದು ಪೇಜು ರಿವರ್ಸ್ ಮಾಡಿ ಹಾಕಿದಾಗ ಅದು ಸರಿ ಹೋಯ್ತು. ರಾತ್ರಿ 1 ತಾಸು ಕೂತೀನಿ ಅದು ಸರಿ ಮಾಡಕ್, ಪೇಜ್ ವೈಸ್. ಅದೇ ಗುರುಗಳು, ಗಂಗಾಧರ ಗುರುಗಳು. ಪೇಜ್ ಅದು ಏನು ಜೆರಾಕ್ಸ್ ಮಾಡೋದ್ರಾಗ ಆರ್ಡರ್ ಹೆಚ್ಚು ಕಡಿಮೆ ಆಗ್ಯದ ಏನೋ, ಎಲ್ಲ ಪೇಜ್ ರಿವರ್ಸ್ ಅದಾವ. ಎಲ್ಲ ಹಿಂಗ್ ಟರ್ನ್ ಮಾಡಿ ಒಂದೊಂದು ಟರ್ನ್ ಮಾಡಿ ಹಾಕಿದಾಗ ಬರೋಬರ ಇತ್ತು. ಪ್ರಸ್ತಾವನೆ 2ನೇ ಭಾಗ. 3ನೇ ಭಾಗ ಸೇವಾಕರ್ತರ ಪರಿಚಯ. ಅದು ಯಾವುದೋ ಒಂದು ಈ ಪುಟದ ಸಂಖ್ಯೆ ಜೋಡಣೆ ಸರಿಗಿಲ್ಲದಕ್ಕೆ ಏನಾಗ್ಬಿಡ್ತು, ಪ್ರಸ್ತಾವನೆಯ ಬದಲಿ ಸೇವಾಕರ್ತರ ಪರಿಚಯನೇ ಮೊದಲಾಯ್ತು. ನಿನ್ನೆ ಯಾವುದಾದ್ರೂ ಒಂದು ಮಾಡಬೇಕಾಗಿತ್ತು, ಮಾಡಿವಿ. ಇವತ್ತ ಪ್ರಸ್ತಾವನೆ ಅಂತಂದ್ರೆ ಪ್ರಾಸ್ತಾವಿಕ ನುಡಿ. ಈ ಗ್ರಂಥದಲ್ಲಿ, ಯಾವುದೇ ಗ್ರಂಥದಲ್ಲಿ ಆ ಒಂದು ಆರಂಭದಲ್ಲಿ ಆ ಒಂದು ಗ್ರಂಥಕರ್ತರು ಏನ್ ಹೇಳ್ತಾರ, ಅವರ ಹೃದಯದಿಂದ ಬಂದ ಮಾತುಗಳು ಮತ್ತು ಆ ಗ್ರಂಥದೊಳಗಿರುವಂತ ವಿಚಾರಗಳ ಸಂಪೂರ್ಣ ಒಂದು ಟಿಪ್ಪಣಿ ಈ ಪ್ರಸ್ತಾವನೆ ಒಳಗಿರ್ತದೆ. ಈ ಪ್ರಸ್ತಾವನೆ ಸ್ವಲ್ಪ ಗಮನವಿಟ್ಟು ಕೇಳ್ರಿ. ಪ್ರಸ್ತಾವನೆ: ಜಗದ್ಗುರು ರೇಣುಕರ ಕರುಣಾಲಹರಿಯು ಆ ಭಗವತ್ಪಾದರ ಪವಿತ್ರ ಸೇವೆಗೆ ಪ್ರೇರಣೆ ಮಾಡಿದ ಫಲವೇ ಈ ಸತ್ಕೃತಿಯು. ಜಗದ್ಗುರು ರೇಣುಕರ ಕರುಣಾಲಹರಿ ಅವರ ಕರುಣೆಯಿಂದ ಅಂದಂಗ, ಅವರ ಕರುಣೆಯಿಂದ ಆ ಭಗವತ್ಪಾದರ ಪವಿತ್ರ ಸೇವೆಗಾಗಿ ಮತ್ತೇನಾಗ್ಯದ, ಯಾರು ಪ್ರೇರಣೆ ಮಾಡ್ಯಾರ? ಜಗದ್ಗುರು ರೇಣುಕರೇ ಪ್ರೇರಣೆ ಮಾಡ್ಯಾರ. ಅದರ ಫಲವಾಗಿ ಈ ಒಂದು ಸತ್ಕೃತಿ ಸೃಷ್ಟಿಯಾಗ್ಯದ.
ಜಿಯಾ ಸ್ತ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ತತ್ವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ. ಇದು ಪ್ರತಿಯೊಂದು ಕಡೆ ಕೇಳುವಂತ ಶ್ಲೋಕ. ಈ ಶ್ಲೋಕ ಹೇಳುವಂತೆ ಶಿವಾಚಾರ್ಯ ಶಿಖಾಮಣಿಯಾದ ಶ್ರೀ ರೇಣುಕಾಚಾರ್ಯರು ಭೂಲೋಕದಲ್ಲಿ ಶಿವಾದ್ವೈತ ಸಿದ್ಧಾಂತವನ್ನು ಸ್ಥಾಪಿಸಿದರು. ಶಿವಾದ್ವೈತ ಅಂದ್ರೆ ಒಂದೇ, ಶಕ್ತಿ ವಿಶಿಷ್ಟಾದ್ವೈತ ಅಂದ್ರೆ ಒಂದೇ. ಶಿವಶಕ್ತಿ ವಿಶಿಷ್ಟಾದ್ವೈತ ಶಿವಾದ್ವೈತ ಸಿದ್ಧಾಂತವನ್ನು ಸ್ಥಾಪಿಸಿದರು. ಪುಣ್ಯ ಭೂಮಿಯಾದ ಈ ಭಾರತವು ಆಧ್ಯಾತ್ಮದ ತವರು, ಶಿವಾದ್ವೈತ ದರ್ಶನದ ಆಗರ. ಪ್ರತಿ ಮಾನವನ ಹೃತ್ಕಮಲದಲ್ಲಿಯೂ ಚೈತನ್ಯ ಸ್ವರೂಪನಾದ ಪರಮಾತ್ಮನ ಒಂದು ಸೂಕ್ಷ್ಮಾಂಶವು ಅಗೋಚರವಾಗಿ ನೆಲೆಸಿರುವುದು. ಪ್ರತಿಯೊಬ್ಬ ಮಾನವನ ಹೃದಯ ಕಮಲದಲ್ಲಿ ಆ ಪರಮಾತ್ಮನ ಚೈತನ್ಯ ರೂಪನಾದ ಪರಮಾತ್ಮನ ಒಂದು ಸೂಕ್ಷ್ಮವಾದ ಅಂಶ ನೆಲೆಸದ. ಹೇಗೆ ನೆಲೆಸದ ಅಂದ್ರೆ ಅಗೋಚರವಾಗಿ ನೆಲೆಸದ, ಗೋಚರಕ್ಕೆ ಬಾರದಾಗೆ ನೆಲೆಸದ. ಅಂದರೆ ಮಾನವನು ಪರಮಾತ್ಮನ ಅಂಶವೆಂದಾಯಿತು. ಈ ಮಾನವನಲ್ಲಿ ಆ ಪರಮಾತ್ಮನ ಗುಣಗಳಲ್ಲಿ ಕೆಲವು ಅಂಶವಾದರೂ ಇರಬೇಕಲ್ಲವೇ? ಹೀಗಿದ್ದರೂ ಜೀವಿಗಳು ಹುಟ್ಟು ಸಾವುಗಳ ಬಲೆಯಲ್ಲಿ ಸಿಕ್ಕಿ ಏಕೆ ನೆರಳುತ್ತಿರುತ್ತಾರೆ? ಪರಮಾತ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆ ಪರಮಾತ್ಮನ ಅಂಶವಾದ ಈ ಮಾನವ ಆ ಅಂಶವುಳ್ಳವನಾಗಿದ್ದನು ಅಂತಂದ್ರೆ ಇವ ಯಾಕೆ ಹುಟ್ಟುತ್ತಾನ, ಇವ ಯಾಕೆ ಸಾಯ್ತಾನ ಅನ್ನಂತ ಒಂದು ಪ್ರಶ್ನೆ. ನಮ್ಮ ಸನಾತನ ಧರ್ಮಶಾಸ್ತ್ರಗಳ ಮತದಂತೆ ಈ ದೇಹವು ಪಂಚತತ್ವಗಳಿಂದಾದ ಒಂದು ಜಡವಸ್ತು. ಈ ದೇಹದಲ್ಲಿಯೇ ಜೀವಾತ್ಮನು ಪರಮಾತ್ಮನು ಇಬ್ರು ಇದ್ದಾರೆ. ನಿಮ್ಮ ದೇಹದಾಗೆ ಪರಮಾತ್ಮ, ನಿಮ್ಮ ದೇಹ ಬಿಟ್ಟು ಹೊರಗೆ ಎಲ್ಲಿ ಇಲ್ಲ. ಪರಮಾತ್ಮ ನಿಮ್ಮೊಳಗೆ ಅದನ, ದೇಹದೊಳಗೆ ಅದನ, ಹೊರಗೆ ಹುಡುಕಬೇಡ್ರಿ, ದೇಹದೊಳಗೆ. ಸನಾತನ ಧರ್ಮ ಹೇಳುವ ಮಾತಿದು. ಆದರೂ ಜೀವಾತ್ಮನು ಪರಮಾತ್ಮನ ಅಂಶನೆಂಬುದನ್ನು ಮರೆತು ತಾನು ಎಲ್ಲಿಂದ ಬಂದೆ, ತನ್ನ ಬಾಳಿನ ಗುರಿ ಏನು ಎಂಬುದನ್ನು ಅರಿಯದೆ ಅಂಧಕಾರದಲ್ಲಿ ನರಳುತ್ತಿರುವನು. ಮತ್ತೆ ಜೀವ ಅಂದ್ರೆ ಯಾವದಕ್ಕಂತೀರಿ? ವೇದಾಂತ ಸಿದ್ಧಾಂತದ ಪ್ರಕಾರ ಅಂತಃಕರಣ ವಿಶಿಷ್ಟ ಚೇತನ. ಅದೇನದ ಹಂಗಂದ್ರೆ? ಅಂತಃಕರಣ ವಿಶಿಷ್ಟ ಚೇತನ ಪರಮಾತ್ಮ, ಅದರ ಪ್ರತಿಬಿಂಬ, ಬಿಂಬ ಆಯ್ತು. ಪ್ರತಿಬಿಂಬ ಏನದ? ಅದರ ಹೆಸರೇನು? ಬಿಂಬ ಸಾಕ್ಷಿ ಆಯಿತು, ಪ್ರತಿಬಿಂಬ ಜೀವ. ಏನದು? ಅದಕ್ಕೇನಂತೀರಿ ವೇದಾಂತಿಗಳು? ಆಭಾಸ. ಚಿದಾಭಾಸ. ವೆರಿ ಗುಡ್. ಚಿದಾಭಾಸ ಅಂತೀರಿ. ಆಭಾಸಗೆ ಜೀವ, ಮತ್ತೇನಿಲ್ಲ. ಬಿಂಬ ರೂಪ ಪರಮಾತ್ಮ, ಪ್ರತಿಬಿಂಬ ರೂಪ ಆಭಾಸ. ಅವರಿಬ್ರು ಒಂದೇ ಕಡೆ ಇದ್ದಾರೆ. ಅವರು ಬಿಂಬರೂಪ ಪರಮಾತ್ಮ ತನ್ನೊಳಗೆ ಇದ್ದಾಗೂ ಕೂಡ ಇವನು ಹುಟ್ಟುತ್ತಾನ್ಯಾಕೆ, ಸಾಯ್ತಾನ್ಯಾಕ, ಇವೆಲ್ಲ ಪ್ರಶ್ನೆಗಳು ಬರ್ತಾವ. ಈತನ ಬಾಳಿನ ಗುರಿ ಏನು, ಎಲ್ಲಿಂದ ಬಂದೆ ಎಂಬುದನ್ನು ಅರಿಯದೆ ಅಂಧಕಾರದಲ್ಲಿ ನರಳುತ್ತಿರುವನು. ಅದಕ್ಕೆ ಕಾರಣ ಜೀವಾತ್ಮ ಪರಮಾತ್ಮರ ಮಧ್ಯೆ ಜೀವನ ಪ್ರಾಕೃತ ಕರ್ಮದ ತೆರೆಯು ಅಡ್ಡವಾಗಿರುವುದು. ಪ್ರಾಕೃತ ಕರ್ಮ ಯಾವುದದು? ಪ್ರಾಕೃತ ಕರ್ಮ ಅದೇ ಏನದು?
ಈ ದೇಹ ನಾನು, ಇದೇ ಪ್ರಾಕೃತ. ಈ ದೇಹ ನಾನು. ಮತ್ತ ಅಡ್ಡಿಯಾಗಿದ್ದು ಏನಿದು? ಪರಮಾತ್ಮ ಸ್ವರೂಪ ಅನ್ನೋದಕ್ಕೆ ಅಡ್ಡಿಯಾಗಿದ್ದು ಈ ದೇಹವೇ ನಾನು ಅಂತ ತಿಳಿದದ್ದು. ಮತ್ತೆ ಈ ದೇಹದ ಸಂಬಂಧ ಮತ್ತು ದೇಹದ ಸಂಪತ್ತುಗಳು ನನ್ನವು ಅಂತ ತಿಳಿದದ್ದು. ಜನನ, ಉಪಜೀವನ, ಮರಣ ಇದು ನನಗೆ ಆತದ ಅಂತ ತಿಳಿದದ್ದು. ಮತ್ತೆ ಪಾಪ ಪುಣ್ಯ ಮಾಡುವಂತ ಕರ್ತ ನಾನೇ ಅಂತ ತಿಳಿದದ್ದು. ಸುಖ ದುಃಖ ಅನುಭವಿಸುವ ಭೋಕ್ತ ನಾನೇ ಅಂತ ತಿಳಿದದ್ದು. ಗಮನ ಆಗಮನ ಭವಚಕ್ರದಲ್ಲಿ ಹೋಗದು ಬರದು 84 ಲಕ್ಷ ಜೀವರಾಶಿಗಳಲ್ಲಿ ಹೋಗುವವನು ನಾನು, ಬರುವವನು ನಾನು ಅಂತ ತಿಳ್ಕೊಂಡದ್ದು. 84 ಲಕ್ಷ ಜೀವರಾಶಿದಾಗ ಎದಕ್ಕೆ ತಿರುಗಾಡ್ತಾನ್ರಿ? ಸುಮ್ಮ ಒಂದ್ ಕಡೆ ಕೂಡೋದ್ ಬಿಟ್ಟು. ಮಾಡಿದ ಕರ್ಮ ಭೋಗ್ಸಕಂದ್ರ ಅವ ಭೋಗಿಸ್ತಾನ ಕರೆ, ಅವನಿಗೆ ತೃಪ್ತಿ ಇಲ್ಲ. ಯಾವ ಜನ್ಮದಾಗ ಯಾವ ಪ್ರಾಣಿ ಜನ್ಮ ತಾಳಿದ್ರು ಅವನಿಗೆ ತೃಪ್ತಿನೇ ಇಲ್ಲ. 84 ಲಕ್ಷ ಜನ್ಮಗಳ ಪ್ರಾಣಿಗಳ ಯೋನಿಗಳಲ್ಲಿ ಜನಿಸಿ ಬಂದ್ರು ಅವನಿಗೆ ತೃಪ್ತಿ ಇಲ್ಲ. ಈ ಜನ್ಮದಾಗ ಬರ್ತಾನ, ಅತೃಪ್ತಿ ಆತನ, ಮುಂದಿನ ಜನ್ಮಕ್ಕೆ ಹೋಗ್ತಾನ, ಮತ್ತ ಅತೃಪ್ತಿ ಆತನ, ಮುಂದಿನ ಜನ್ಮಕ್ಕೆ ಹೋಗ್ತಾನ, ಮತ್ತ ಅತೃಪ್ತಿ ಆಗ್ತಾನ. ಯಾವಾಗ ಅವ ಬ್ರಹ್ಮಜ್ಞಾನಕ್ಕೆ ಬರ್ತಾನ ಅವಾಗೆ ತೃಪ್ತ ಆಗ್ತಾನ. ಮನುಷ್ಯ ಜನ್ಮಕ್ಕೆ ಬಂದ್ರು ಅವ ಬ್ರಹ್ಮಜ್ಞಾನಕ್ಕೆ ಬರಲಿಲ್ಲ ಅಂತಂದ್ರೆ ಅತೃಪ್ತಿ ಇರ್ತಾನೆ, ಮತ್ತೊಂದು ಜನ್ಮಕ್ಕೆ ಹೋಗ್ತಾನ. ಮತ್ತೆ ಇದಿಷ್ಟೇ ಅಲ್ಲದೆ ಇದಕ್ಕಿಷ್ಟ ತಿಳ್ಕೊಂಡ್ರಿ ಅಂದ್ರೆ ಇದಕ್ಕೇನಂತಾರ? ಜೀವನ್ಮುಕ್ತ ಅಂತಾರ. ಇದಕ್ಕೆ ಮೀರಿ ಇನ್ನ ಹೋಗ್ಬೇಕು ನಾವು. ಎಲ್ಲ ಪ್ರಾಕೃತ ಇವೆಲ್ಲ ನಾವು ಮಾಡೋ ಸತ್ಸಂಗಗಳು ಇವೆಲ್ಲ ಚಲನಶೀಲ ಅದಾವ, ನಿಶ್ಚಲ ಇಲ್ಲ. ಇವು ಯಾವ ನಾನಲ್ಲ, ನಾನು ಆತ್ಮ ಅಂತ ಇಷ್ಟೇ ತಿಳ್ಕೊಂಡ್ರ ಇದು ಜೀವನ್ ಮುಕ್ತ. ಇನ್ನು ವಿದೇಹ ಮುಕ್ತ ಅಲ್ಲಿ ಏನೇನದಪ್ಪ ಅಂತಂದ್ರೆ ಈ ಆತ್ಮ ದೇಹ ನಾನಲ್ಲ, ನಾ ಆತ್ಮ ಅಂತ ತಿಳ್ಕೊಂಡ್ರೆ ಜೀವನ್ ಮುಕ್ತ. ಆ ಆತ್ಮನೇ ಪರಮಾತ್ಮ ಅಂತ ತಿಳ್ಕೊಂಡ್ರೆ ವಿದೇಹ ಮುಕ್ತ. ತಿಳಿತ್ರ? ವಿದೇಹ ಮುಕ್ತ ಅಂದ್ರೆ ದೇಹ ಬಿಟ್ಟ ಮೇಲೆ ಮುಕ್ತ ಆಗ್ತೀನಿ ಅಂತಲ್ಲ, ನನ್ನೊಳಗಿರುವ ಆತ್ಮನೇ ಪರಮಾತ್ಮ ಅಂತ ತಿಳ್ಕೋಬೇಕು. ಅದು ವಿದೇಹ ಮುಕ್ತ. ಈ ದೇಹ ನಾನಲ್ಲ, ನಾನು ಆತ್ಮ ಅಂತ ತಿಳ್ಕೊಂಡ್ರೆ ಜೀವನ್ ಮುಕ್ತ. ಹೋಯ್ತ ತಲೆಗ? ದೇಹ ನಾನಲ್ಲ, ನಾನು ಆತ್ಮ ಅಂತ ಇಷ್ಟು ತಿಳ್ಕೊಂಡು ಈ ಕರ್ತ ಭೋಕ್ತ ನಾನಲ್ಲ, ಪಾಪ ಪುಣ್ಯ ನಂದಲ್ಲ, ಸುಖ ದುಃಖ ನಂದಲ್ಲ, ಜನನ ಮರಣ ನಂದಲ್ಲ, ಹೋಗವ ನಾನಲ್ಲ, ಬರವ ನಾನಲ್ಲ, ಹೀಗೆ ತಿಳ್ಕೊಂಡ್ರೆ ಅಂದ್ರೆ ಇಷ್ಟು ಮಟ್ಟಿಗೆ ಏನಾಯ್ತು? ಜೀವನ್ ಮುಕ್ತ. ಆತ್ಮ ಆದ್ರೆ ನೀವು ಅಷ್ಟೇ. ಮುಂದ ಈ ಆತ್ಮ ಸ್ವರೂಪ ನಾನೇನದೀನಲ್ಲ, ನಾನೇ ಪರಮಾತ್ಮ ಅದೀನಿ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಅದು ವಿದೇಹ ಮುಕ್ತಿ. ಆ ವಿದೇಹ ಮುಕ್ತಿ ಒಳಗೆ ಏನದಪ್ಪ ಅಂತಂದ್ರೆ ಈ ಜಗತ್ತು ಕಣ್ಣಿಗೆ ಕಾಣಿಸ್ತದಲ್ಲ, ಪಂಚೇಂದ್ರಿಯಗಳಿಗೆ ಕಣ್ಣಿಗೆ ಕಾಣಿಸ್ತದಲ್ಲ ಜಗತ್ತು. ಆ ಜಗತ್ತು ಹೆಂಗದ? ಆದ ಇಲ್ಲ? ಅದು ಅಜ್ಞಾನಿ ಕಣ್ಣಿಗೆ ಜಗತ್ತ ಆದ, ಜ್ಞಾನಿ ಕಣ್ಣಿಗೆ ಬ್ರಹ್ಮನೇ ಅದಾವ. ಹೌದ್ರೆ? ವಿದೇಹ ಮುಕ್ತನ ಲಕ್ಷಣಗಳು, ಈಗ ಜೀವನ್ ಮುಕ್ತನ ಲಕ್ಷಣಗಳು ಪರ್ಫೆಕ್ಟ್ ಅದಿರಿ. ವಿದೇಹ ಮುಕ್ತನ ಲಕ್ಷಣಗಳು ತಿಳ್ಕೊಳಕತ್ತೀರಿ. ಈಗ ಪ್ರಾಕೃತ ಇವೆಲ್ಲ ಏನೇನು ಅಡ್ಡಿ ಆಗ್ಯಾವ ಅನ್ನೋದು ನಿಮಗೆ ಹೇಳಕತ್ತೀನಿ. ಪ್ರಪಂಚ ಯಾರಿಗೆ ಕಾಣ್ಲಕತ್ತದ ಇದು ಖರೆ ಅಂತ? ಅಜ್ಞಾನಿಗೆ. ಬ್ರಹ್ಮ ಅಂತ ಅವನಿಗೆ ಕಾಣೋದು, ನೋಡಕ್ ಬರಲ್ದು, ಅವನಿಗೆ ಇದು ಪ್ರಪಂಚ ನಾಮರೂಪಾತ್ಮಕ ಜಗತ್ತು ಕಾಣ್ಲಿಕ್ಕತ್ತದ. ಆದರೆ ಅಲ್ಲಿರೋದು ಬ್ರಹ್ಮದ, ಬ್ರಹ್ಮನ ಹೊರತಾಗಿ ಮತ್ತಿನ್ನೇನೇನು ಇಲ್ಲ. ಹೀಗಾಗಿ
ಪ್ರಪಂಚ ಏನಾಯ್ತು? ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯಾ. ಈಗೇನಾಯ್ತು? ಪ್ರಪಂಚ ಮಿಥ್ಯ. ಈ ಪ್ರಪಂಚನೇ ಮಿಥ್ಯ ಆದಮೇಲೆ ಆ ಪ್ರಪಂಚಕ್ಕೆ ಒಬ್ಬ ಸಂಕಲ್ಪ ಮಾಡಿ ಸತ್ಯ ಸಂಕಲ್ಪ ಅಂತೇಳಿ ತನ್ನ ಜೊತೆ ಇರುವ ಮಾಯೆಯನ್ನ ವಿಕಾಸ ಮಾಡ್ಲಿಕ್ಕೆ ಹಚ್ಚಿದ. ಹಾಂಗ ಹಿಂಗ ಕಥೆ ಹೇಳಿವಿಲ್ಲ ಈಗ ಸುಳ್ಳು ಕಥೆಗಳು. ಈಗ ಜಗತ್ತೇ ಇಲ್ಲ ಬ್ರಹ್ಮದನಂದ ಮೇಲೆ ಆ ಜಗತ್ತಿನ ಸೃಷ್ಟಿಕರ್ತ ಈಶ್ವರನಾದರೂ ಎಲ್ಲಿರ್ಲಿಕ್ಕೆ ಸಾಧ್ಯ ಆದ? ಈಶ್ವರ ಮಿಥ್ಯ, ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ, ಈಶ್ವರ ಮಿಥ್ಯ. ಈಶ್ವರ ಮಿಥ್ಯ, ಬ್ರಹ್ಮ ಸತ್ಯ, ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಫಾರ್ಮುಲಾಗಳು ಬರ್ಕೋಬೇಕಿವು. ಮುಂದ ಜೀವ 84 ಲಕ್ಷ ಜೀವರಾಶಿಗಳು ನಿಮ್ ಕಣ್ಣಿಗೆ ಕಾಣ್ಲಿಕ್ಕತ್ತವ. ಆ 84 ಲಕ್ಷ ಜೀವರಾಶಿಗಳು ಬ್ರಹ್ಮ ಸ್ವರೂಪ ಅದವೋ ಏನು ಜೀವ ಸ್ವರೂಪ ಅದವ? ಅಜ್ಞಾನಿ ಕಣ್ಣಿಗೆ ಜೀವ, ಗಂಡು ಹೆಣ್ಣು, ಹುಲಿ, ಕತ್ತಿ, ನಾಯಿ, ಮನುಷ್ಯ 84 ಲಕ್ಷ ಜೀವರಾಶಿಗಳು. ಶ್ರೀಮಂತ, ಬಡವ, ಮತ್ತೆ ಬ್ರಾಹ್ಮಣ, ಶೂದ್ರ, ಇಂಡಿಯಾ, ಫಾರೆನ್, ಮತ್ತೆ ಯಾರಪ್ಪ ಕನ್ನಡ, ಮಹಾರಾಷ್ಟ್ರಿ, ಏನೇನು ಅದರಲ್ಲೆಲ್ಲ ಹಿರಿಯರು, ಸಣ್ಣವರು, ಗುರುಗಳು, ಶಿಷ್ಯರು, ಅಪ್ಪ, ಮಗ, ಇವೆಲ್ಲ ಏನದಾವ? ಅದಕ್ಕೆ ಇದೇನದ? ಅಲ್ಲಿರೋದು ಒಂದೇ ವಸ್ತು. 84 ಲಕ್ಷ ಜೀವರಾಶಿಗಳಿದ್ರೂ ಸಹಿತ ಅಲ್ಲಿರೋದು ಒಂದೇ ವಸ್ತು, ಬ್ರಹ್ಮ. ಬ್ರಹ್ಮಜ್ಞಾನಿ ಕಣ್ಣಿಗೆ ಬ್ರಹ್ಮ ಕಾಣ್ತಾನ, ಅಜ್ಞಾನಿ ಕಣ್ಣಿಗೆ ಬ್ರಹ್ಮ ಅಂತ ಯಾರಿಗೆ ನೋಡ್ಲಕ್ ಬರಲ್ಲ ಅವ್ರ ಅಜ್ಞಾನಿಗಳು, ಅವ್ರ ಕಣ್ಣಿಗೆ ನಾಮ ರೂಪ ಕ್ರಿಯೆಗಳು ಕಾಣ್ಲಿಕ್ಕತ್ತವ. ಹಿಂಗಾಗಿ ಈ ಜೀವರುಗಳು ಸಮೂಹ ಸತ್ಯನೋ ಮಿಥ್ಯನೋ? ಬ್ರಹ್ಮ ಸತ್ಯ, ಜೀವ ಮಿಥ್ಯ. ಮತ್ತ ಈ ಜೀವದಿಂದ ತಯಾರಾದಂತ ದೇಹ, ಜೀವನೇ ಮಿಥ್ಯ ಆದ್ಮೇಲೆ ದೇಹ ಹೆಂಗಿರ್ತದದು? ದೇಹನು ಮಿಥ್ಯ, ಬ್ರಹ್ಮಾಂಡ ಪಿಂಡಾಂಡಗಳು ಮಿಥ್ಯ, ಈಶ್ವರ ಮತ್ತು ಜೀವರು ಮಿಥ್ಯ. ಮತ್ತೇನಪ್ಪ ಅಂತಂದ್ರೆ, ನೀವು ಆತ್ಮಸ್ವರೂಪರಿದ್ದ ಮೇಲೆ ನೀವು ಜ್ಞಾನ ಸ್ವರೂಪರೇ ಇರ್ತೀರಿ. ಜ್ಞಾನ ಸ್ವರೂಪರೇ ಇರ್ತೀರಿ, ಜ್ಞಾನ ಸ್ವರೂಪರದಿರಿ. ಮತ್ತೀಗೇನಾಯ್ತಪ್ಪ ಅಂತಂದ್ರೆ ನಿಮ್ಮಲ್ಲಿ ಅಜ್ಞಾನನೇ ಇಲ್ಲ. ನಿಮ್ಮೊಳಗೆ ಅಜ್ಞಾನನೇ ಇಲ್ಲ. ನೀವು ಆತ್ಮ ಅಂತ ಅಂದ್ಕೊಂಡ್ಮೇಲೆ ನಿಮ್ಮಲ್ಲಿ ಅಜ್ಞಾನ ಎಲ್ಲಿದ್ ಬರ್ತದ? ನೀವೇ ಬ್ರಹ್ಮ ಆದ್ಮೇಲೆ ಅಜ್ಞಾನ ಎಲ್ಲಿದ್ ಬರ್ತದ? ವಿದೇಹ ಮುಕ್ತಿ ಭಾರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಅದ. ನೀವು ಬ್ರಹ್ಮ ಅಥವಾ ಆತ್ಮ ಅಥವಾ ಸಾಕ್ಷಿ ಕೂಟಸ್ಥ ಏನೋ ತಿಳ್ಕೊಂಡ್ರಿಪ್ಪ ಅಂತಂದ್ರೆ ನಿಮ್ಮೊಳಗೆ ಅಜ್ಞಾನ ಎಲ್ಲಿದ್ ಬರ್ತದ? ಅಜ್ಞಾನ ಮಿಥ್ಯ, ಬ್ರಹ್ಮ ಸತ್ಯ. ಮತ್ತ ಅಜ್ಞಾನವನ್ನ ನಾಶ ಮಾಡುವಂತ ಅಜ್ಞಾನನೇ ಇಲ್ಲ ಅಂತಂದ್ಮೇಲೆ ಅಜ್ಞಾನ ನಾಶ ಮಾಡುವಂಥದ್ದು ಯಾವುದು? ಜ್ಞಾನ. ಜ್ಞಾನನು ಮಿಥ್ಯ, ಬ್ರಹ್ಮ ಸತ್ಯ. ಇವತ್ತು ಪಾಠ ಯಾಕಡೆ ಹೊಂಟದಲ್ರಿ ಅಂತಿರಲ್ಲ, ಭಯಾನಕದ ಇವತ್ತು. ಜ್ಞಾನನೂ ಇಲ್ಲ, ಅಜ್ಞಾನನೂ ಇಲ್ಲ. ಅಲ್ಲಿ ಇರೋದು ಒಂದೇ ಒಂದು ಬ್ರಹ್ಮ. ಮುಂದೇನಾಯ್ತು? ದೃಶ್ಯ, ಕಣ್ಣಿಗೆ ಕಾಣುವ ದೃಶ್ಯ. ಆ ದೃಶ್ಯ ಏನದ? ಬ್ರಹ್ಮನೇ ಆದ. ಆ ದೃಶ್ಯ ನಾಮರೂಪಾತ್ಮಕ ದೃಶ್ಯವನ್ನು ನೋಡೋದೆವದು? ದೃಕ್. ದೃಕ್. ಈ ನಾಮರೂಪಾತ್ಮಕವಾದ ದೃಶ್ಯವನ್ನ ನೋಡೋದು ದುಕ್. ಅಲ್ಲೇನಾಯ್ತು?
ದೃಶ್ಯ ಇಲ್ಲ, ಅಲ್ಲಿ ಬ್ರಹ್ಮ ಆದ. ಯಾವ ನಾಮ ಇಲ್ಲ, ರೂಪ ಇಲ್ಲ, ಕ್ರಿಯೆ ಇಲ್ಲ, ಕೇವಲ ಬ್ರಹ್ಮ ಆದ. ಅಂದಮೇಲ ದೃಶ್ಯನೇ ಇಲ್ಲ ಅಂತಂದ್ಮೇಲೆ ನೋಡವರೇ ಎಲ್ಲಿರ್ತಾನ? ದೃಕ್ನು ಮಿಥ್ಯ ಬ್ರಹ್ಮ ಸತ್ಯ, ದೃಶ್ಯ ಮಿಥ್ಯ ಬ್ರಹ್ಮ ಸತ್ಯ. ಮುಂದೇನಾಯ್ತು? ಸಾಕ್ಷಿ. ನಿಮ್ಮೊಳಗೊಂದು ಸಾಕ್ಷಿ ಅದ, ತಿಲ್ಲಿತನ ತಿಳ್ಕೊಂಡಿರಿ. ಆತ್ಮಕ್ಕೆ ಸಾಕ್ಷಿ ಅಂದಿರಿ. ಅದು ಸದಾಕಾಲ ನಮ್ಮ ಮಾತು, ಕೃತಿ, ಆಲೋಚನೆ ಎಲ್ಲ ನೋಡ್ತಿರ್ತದ. ಇಡೀ ಜಗತ್ತು ನೋಡ್ತಿರ್ತದ. ಅದು ಎದರಾಗೂ ಇನ್ವಾಲ್ವ್ ಆಗಲ್ಲ ಅಂತ ಇಲ್ಲಿತನ ಹೇಳ್ಕೊತ ಬಂದಿವಿ. ಎಲ್ಲ ಸುಳ್ಳು ಹೇಳಿವಿ. ಸಾಕ್ಷ್ಯ ಅದು ಏನು ನೋಡ್ಲಕತ್ತದ? ಸಾಕ್ಷಿ ಅಂದ್ರೆ ನೋಡೋದು. ಸಾಕ್ಷ್ಯ ಅಂತಂದ್ರೆ ಅದು ಸಾಕ್ಷಿ ಏನನ್ನು ಅಬ್ಸರ್ವ್ ಮಾಡ್ಲಕತ್ತದ. ಅದು ಅಬ್ಸರ್ವ್ ಮಾಡ್ತಾ ಇರುವ ಅಬ್ಸರ್ವೇಷನ್ ಏನದಲ್ಲ ಅದು ಸತ್ಯ ಆದೇನು? ನಾವ್ ಏನ್ ಮಾಡ್ಲಕತ್ತೀವಿ ಅದು ನೋಡ್ಲಕತ್ತಿರ್ಬಹುದು, ಆದ್ರ ನಾವು ಮಾಡ್ಲಕತ್ತಿದ್ದು ಸತ್ಯ ಅದೇನು? ನಾವು ಮಾಡ್ಲಕತ್ತಿದ್ದು, ನಾವು ಮಾತಾಡೋದು, ನಮ್ಮ ಆಲೋಚನೆ ಎಲ್ಲ ಮಿಥ್ಯೆನೇ ಇದ್ದ ಮೇಲ ಇದೆಲ್ಲ ಮಿಥ್ಯ. ಮತ್ತೆ ಯಾವುದು ಸತ್ಯ? ಬ್ರಹ್ಮ ಸತ್ಯ. ಸಾಕ್ಷ್ಯ ಅದೇ ಮಿಥ್ಯ ಆದ್ಮೇಲೆ ಸಾಕ್ಷಿ ಆದ್ರೂ ಎಲ್ಲಿ ಸತ್ಯ ಇರ್ಲಕ್ ಸಾಧ್ಯ ಅದ? ಸಾಕ್ಷಿನೂ ಮಿಥ್ಯ, ಸಾಕ್ಷ್ಯನೂ ಮಿಥ್ಯ. ಸಾಕ್ಷಿ ಮಿಥ್ಯ, ಬ್ರಹ್ಮ ಸತ್ಯ. ಸಾಕ್ಷ್ಯ ಮಿಥ್ಯ, ಬ್ರಹ್ಮ ಸತ್ಯ. ಒಂದನ್ನೇ ಸತ್ಯ ಮಾಡಿ ಎಷ್ಟು ಶಬ್ದಗಳು ಕಲ್ತಿರಿ, ಎಲ್ಲ ಓಸು ಮಿಥ್ಯ ಮಾಡ್ಬೇಕೀಗ ನಾವು. ಮುಂದ ಬಂಧನ ಆದೇನು ಆತ್ಮನಿಗೆ? ಬ್ರಹ್ಮನಿಗೇನರೆ ಬಂಧನ ಆದೇನು? ಜಗದಾಗೆಲ್ಲ ಮುಗಿಲಾಗೆಲ್ಲ ಪರಿಪೂರ್ಣವಾಗಿ ತುಂಬಿ ತುಳುಕ್ತಾ ಇರೋಂಥ ಚೇತನಕ್ಕೆ ಬಂಧನನೇ ಇಲ್ಲ ಅಂತಂದ್ಮೇಲೆ ಅದ್ರಾಗ ಮೋಕ್ಷದ ಏನು ನಾಟಕದು? ಮೋಕ್ಷ ಮಿಥ್ಯ, ಬ್ರಹ್ಮ ಸತ್ಯ. ಬಂಧ ಮಿಥ್ಯ, ಬ್ರಹ್ಮ ಸತ್ಯ. ಮತ್ತೇನಾಯ್ತು? ಈಗೇನ್ ಬದುಕಲಿಕ್ಕಿರಲ್ಲ, ಇಹಲೋಕ ಭೋಗ ಸಂಪಾದನೆಗಳು ಮಾಡ್ಕೊಂಡು ಇಹಲೋಕದಾಗ ಒಂದು ಸಂಸಾರತ್ ಮಾಡ್ಕೊಂಡು ಗಂಡ ಹೆಂಡತಿ ಮಕ್ಕಳು ಏನೋ ಒಂದು ಜಮಾಸ್ಕೊಂಡು ಇದೇ ನಂದ ತಿಟ್ಕೊಂಡು ಕೂತಿರಲ್ಲ. ಇದು ಸತ್ಯನಾ? ಸುಳ್ಳತ್ತೇಳಿ ಜೋರ್ಲೆ ಹೇಳಿದ್ರಿ ಅಂದ್ರೆ ಕುತ್ತಿ ಹಿಡಿತಾರೆ, ಕಾಲರ್ ಹಿಡಿತಾರೆ ಮನೆಯವರೆಲ್ಲ. ಇದೇನು ಇಟ್ಕೊಂಡು ಕೂತಿರಲ್ಲ, ಬೊಗಣಿ, ಗ್ಯಾಸು, ಕುಕ್ಕರು, ಒಲಿ, ಗಂಡ ಹೆಂಡತಿ ಮಕ್ಕಳು, ಮನಿ, ಹೊಲ, ಇದೊಂದು ಟೀಮ್ ಮಾಡ್ಕೊಂಡು ಕೂತಿರಲ್ಲ. ಇದು ಇಹಲೋಕದೊಳಗ ಇದು ಸತ್ಯನಾ? ಇಹಲೋಕ ಮಿಥ್ಯ, ಬ್ರಹ್ಮ ಸತ್ಯ. ಈ ಒಂದು ಇಹಲೋಕದಲ್ಲಿ ಭೋಗ ಇದು ಆದ್ಮೇಲೆ ಇಲ್ಲಿ ನಿಂತು ಇನ್ನೊಂದು ಲೋಕದ ಆಸೆ ತೋರ್ಸ್ಯಾರ. ಪರಲೋಕ, ಸ್ವರ್ಗ, ಆ ಬ್ರಹ್ಮಲೋಕ, ಇನ್ನು 14 ಲೋಕದ ಆಟ ತೋರ್ಸ್ಯಾರ ಗೇಮ್. ಆ ಪರಲೋಕನೂ ಮಿಥ್ಯ, ಬ್ರಹ್ಮ ಸತ್ಯ. ಇಹಲೋಕ ಪರಲೋಕ ಎಲ್ಲ ಮಿಥ್ಯ, ಬ್ರಹ್ಮ ಸತ್ಯ. ಮತ್ತೆ ಏನಾಯ್ತಪ್ಪ? ಜ್ಞಾನಿಯ ಕರ್ತವ್ಯಗಳು, ಮನುಷ್ಯ ಜನ್ಮದ ಸಾರ್ಥಕತೆ, ಬ್ರಹ್ಮಜ್ಞಾನ ಪಡೆದುಕೊಳ್ಳಲೇಬೇಕು ಅಂಥೇಳಿ ಈ ಮನುಷ್ಯನಾಗಿ ಹುಟ್ಟಿದ ಮೇಲೆ ಬ್ರಹ್ಮಜ್ಞಾನಿ ಆಗಬೇಕು, ಬ್ರಹ್ಮ ಸ್ವರೂಪ ಆಗಬೇಕು. ಇದು ಮನುಷ್ಯ ಜನ್ಮದ ಕರ್ತವ್ಯ. ಇದನ್ನು ಮಿಥ್ಯ, ಬ್ರಹ್ಮ ಸತ್ಯ. ಎಲ್ಲ ಕರ್ತವ್ಯಗಳು ಮಿಥ್ಯ, ಬ್ರಹ್ಮ ಒಂದೇ ಸತ್ಯ. ಆ ಬ್ರಹ್ಮಜ್ಞಾನಿ ಏನದನ ಕೃತಕೃತ್ಯ. ಏನು ಮಾಡ್ಬೇಕೆಲ್ಲ ಮಾಡಿ ಎಲ್ಲ ಮಿಥ್ಯ ಅಂತ ಕೂತ್ಬಿಟ್ಟಾನ. ಬ್ರಹ್ಮ ಒಂದೇ ಸತ್ಯ ಅಂತ ಕೂತ್ಬಿಟ್ಟಾನೆ. ಬ್ರಹ್ಮ ಒಂದೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ. ಪ್ರಾಕೃತ ಅನ್ನೋ ಶಬ್ದಕ್ಕೆ ನಿಮಗಿದು ಹೇಳಕತ್ತೀನಿ ನಾನು. ಬಹಳ ಸಾರಿ ಬಳಸೀವಿ, ಅದನ್ನ ಡೀಟೇಲ್ ಆಗಿ ಹೇಳಿಲ್ಲ. ಪ್ರಾಕೃತ, ಪ್ರಕೃತಿಯಲ್ಲಿ ನಮ್ಮದೇನು ಆಟ ನಡೆದದ ಇದೆಲ್ಲ ಮಿಥ್ಯ ಅದ. ಇದು ಈಗ ಒಬ್ಬ ಪುರುಷ
ಮದ್ವಿ ಮಾಡ್ಕೊಂಡ, ಹೆಂಡತಿ ಬಂದಳು. ಆ ಹೆಂಡತಿಗೆ ಏನಾದ, ಇವನ ಹೆಸರೇನಾಯ್ತು ಈಗ? ಆ ಹೆಂಡತಿಗೆ ಏನಾದ? ಇವನಿಗೊಂದು ಹೆಸರು ಗೊತ್ತಾಕಿ ಬಂದದ್ದಕ್ಕೆ ಗಂಡ ಅದ. ಮುಂದೆ ಮಕ್ಕಳಾದ್ರು. ಮಗ ಅವನಿಗೆ ಹೆಸರು ಬಂತ, ಅಪ್ಪ ಅಂತ ಹೆಸರು ಬಂತು. ಮುಂದ ಮಗ ದೊಡ್ಡವಾದ. ನನ್ನ ಮಗ ತಾಯಿ ಕರ್ಕೊಂಡು ಎಲ್ಲಿಗೋ ಹೋಗಿ ಗಾಡಿ ತಗೊಂಡು ಹಾಕೊಂಡು ಬಿದ್ದ. ಇಬ್ರು ತಾಯಿ ಮಗ ನೆಗದ್ರು. ಏನಾಯ್ತು ಈಗ? ಅವನಿಗೊಂದು ಅಪ್ಪ ಅಂತ ಒಂದು ಹೆಸರು ಸಿಕ್ಕಿತ್ತ, ಅವನಿಗೊಂದು ಗಂಡ ಅಂತ ಹೆಸರು ಸಿಕ್ಕಿತ್ತ. ಅವು ಒದವೇನೀಗ? ಇಲ್ಲ. ಅವು ಎದಕ್ಕಿದ್ದು? ಹೆಂಡತಿಯ ಅಪೇಕ್ಷೆಯಿಂದ ಗಂಡನ ಹೆಸರು ಬಂದಿತ್ತು, ಮಗನ ಅಪೇಕ್ಷೆಯಿಂದ ಅಪ್ಪ ಅಂತ ಹೆಸರು ಬಂದಿತ್ತು. ಅಲ್ಲಿ ಹೆಂಡತಿ ಮಗ ಇಬ್ರು ಹೋದ ಮೇಲೆ ಇಲ್ಲಿ ಏನಾಯ್ತು? ಒಂದು ಅಪ್ಪ ಗಂಡ ಅನ್ನವು ನಾಮಗಳು, ಹೆಸರುಗಳು ಹೌದಿಲ್ಲವು, ಸಂಬಂಧದ ನಾಮಗಳು. ಆ ನಾಮಗಳು ಕಳಚಿದವೆ ಹೊರತು ಆ ಪುರುಷನಿಗೆ ಏನಾದರೂ ಆಯ್ತೆ? ಪುರುಷ ಹೆಂಗದ ನಂಗೆ ಅದನ್ನ ಇಲ್ಲ. ಹಂಗ ಅಜ್ಞಾನದ ಅಪೇಕ್ಷೆಯಿಂದ ಜ್ಞಾನ ಅಂತ ಒಂದು ಹೆಸರು ಬಂತು. ಸಾಕ್ಷ್ಯಗಳ ಅಪೇಕ್ಷೆಯಿಂದ ಸಾಕ್ಷಿ ಅಂತ ಹೆಸರು ಬಂತು ಆ ಪರಮಾತ್ಮನಿಗೆ. ದೃಶ್ಯಗಳ ಅಪೇಕ್ಷೆಯಿಂದ ಅವನಿಗೆ ದೃಕ್ ಅಂತ ಹೆಸರು ಬಂತು. ದೇಹಾದಿಗಳ ಅಪೇಕ್ಷೆಯಿಂದ ಅವನಿಗೆ ಜೀವ ಅಂತ ಹೆಸರು ಬಂತು. ಜಗತ್ತು ಪ್ರಪಂಚ ಎಂಬುದ ಅಪೇಕ್ಷೆಯಿಂದ ಅವನಿಗೆ ಅದೇ ಬ್ರಹ್ಮನಿಗೆ ಈಶ್ವರ ಅಂತ ಹೆಸರು ಬಂತು. ಇಹಲೋಕ ಪರಲೋಕಗಳು ಅಂತೇಳಿ ಅದೇ ಬ್ರಹ್ಮಗೆ ಹೆಸರು ಬಂತು. ಏನೆಲ್ಲ ಬಂತು? ಕರ್ತವ್ಯ ಅನ್ನೋ ಸಹಿತ ಅವಂದೇ ಹೆಸರು ಬಂತು. ಇವೆಲ್ಲ ಏನಾದವಪ್ಪ? ಇವು ಆ ಪರಮಾತ್ಮನ ನಾಮರೂಪಗಳಾದವು. ಈ ನಾಮರೂಪಗಳು ಕಳಚಿದಾಗ ಯಾವ ರೀತಿ ಅಪ್ಪ ಮತ್ತು ಗಂಡ ಎನ್ನುವ ನಾಮ ರೂಪಗಳು ಕಳಚಿ ಹೋದ ಮೇಲೂ ಆ ಪುರುಷ ಹೆಂಗ ಯಥಾಸ್ಥಿತಿ ಒಳಗಿದ್ದನೋ ಅದೇ ರೀತಿ ಬ್ರಹ್ಮ ಯಥಾಸ್ಥಿತಿ ಒಳಗಿರ್ತಾನೆ. ಜ್ಞಾನ ಅಜ್ಞಾನ, ಸಾಕ್ಷ್ಯ ಸಾಕ್ಷಿ, ದೃಶ್ಯ ಜ್ಞಾನ ಅಜ್ಞಾನ, ಜೀವ ದೇಹ, ಪ್ರಪಂಚ ಈಶ್ವರ, ಬಂಧ ಮೋಕ್ಷ, ಇಹಲೋಕ ಪರಲೋಕ, ಕರ್ತವ್ಯ ಏನದವ ಇವೆಲ್ಲ ಅವನಿಗೆ ಕೊಟ್ಟ ಹೆಸರುಗಳು. ಅವೆಲ್ಲ ಬಿಟ್ರೆ ಅವನಿಗೇನು ಫರಕ್ ಬೀಳಬಹುದು? ಅವ ಹೆಂಗಿರ್ಬೇಕು ಹಂಗೆ ಇರ್ತಾನ ಇಲ್ಲ? ವಿದೇಹ ಮುಕ್ತಿ ಅಂದ್ರೆ ಆ ಬ್ರಹ್ಮನೇ ನಾನು, ಬ್ರಹ್ಮ ಸತ್ಯ. ಆ ಬ್ರಹ್ಮ ಸತ್ಯಕ್ಕಾಗಿ ನಾವು ಏನ್ ಸಾಧನೆ ಮಾಡಿವಿ ಅದು ಏನದ? ಸಿದ್ಧಾಂತ ಶಿಖಾಮಣಿ ಒಳಗೆ ಕೊನೆಗೆ ಇರೋದೇನು? ಜ್ಞಾನ ಶೂನ್ಯ ಸ್ಥಳ. ಆ ಜ್ಞಾನ ಇದನ್ನ ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂದ್ರೆ ಈಗ ಜ್ಞಾನ ಶೂನ್ಯ ಸ್ಥಳ ಅರ್ಥ ಬಿಚ್ಚುಗೊತ್ತದ. ಕೇವಲ ಆ ಸದ್ವಸ್ತುವನ್ನ ಮಾತ್ರ ಗಮನದಲ್ಲಿಟ್ಟುಕೊಂಡು ಅದನ್ನ ಸಾಧನೆ ಮಾಡುವುದಕ್ಕೆ ನೀವು ಏನೇನು ಶಬ್ದಗಳು ಕಲ್ತೀರಿ ಅವೆಲ್ಲ ಬಳದು ತಿಪ್ಪಿಗೆ ಚೆಲ್ ಬಿಡ್ಬೇಕಷ್ಟೆ. ಅವು ಎಲ್ಲಿ ತನ ಇಟ್ಕೊಂಡಿರ್ತೀರಿ ಅಲ್ಲಿ ತನ ವಿದೇಹ ಮುಕ್ತಿ ಆಗಲ್ಲ. ಜೀವನ್ ಮುಕ್ತಿ ಅಂದ್ರೆ ದೇಹಾದಿಗಳು ನಾನಲ್ಲ, ಆತ್ಮನೇ ನಾನು. ವಿದೇಹ ಮುಕ್ತಿ ಅಂದ್ರೆ ಆತ್ಮ ಅಷ್ಟೇ ನಾನಲ್ಲ, ದೇಹದೊಳಗಿರೋ ಆತ್ಮ ಅಷ್ಟೇ ಅಲ್ಲ, ಬ್ರಹ್ಮಾಂಡ ಒಳಗಿರೋನು ನಾನೇ, ಬ್ರಹ್ಮಾಂಡದ ಅತೀತವಾಗಿರೋನು ನಾನೇ. ಇಂಡಿವಿಜುವಲ್ ಸೌಲ್, ಯೂನಿವರ್ಸಲ್ ಸೌಲ್, ಟ್ರಾನ್ಸೆಂಡೆಂಟಲ್ ಸೌಲ್. ಇಂಡಿವಿಜುವಲ್ ಸೌಲ್ ಅಂದ್ರೆ ದೇಹದ ಒಳಗಿರೋದು, ಆತ್ಮ ಸಾಕ್ಷಿ ಕೂಟಸ್ಥ. ಯೂನಿವರ್ಸಲ್ ಸೌಲ್ ಅಂದ್ರೆ ಬ್ರಹ್ಮಾಂಡದಲ್ಲಿರೋದು.
ಈ ಪಿಂಡಾಂಡ ಬ್ರಹ್ಮಾಂಡದೊಳಗೆ ಅಷ್ಟೇ ಅದ ಏನದು ಸೌಲು? ಇವೆರಡು ದಾಟಿ ಮೇಲೂ ಅದ ಇಲ್ಲ, ಇವೆರಡು ಇಲ್ಲ ಅಂದ್ರೂ ಅದು ಇರ್ತದಿಲ್ಲ. ದಟ್ ಈಸ್ ದ ಟ್ರಾನ್ಸೆಂಡೆಂಟಲ್ ಸೌಲ್. ವಿಶ್ವಾತೀತಾತ್ಮ, ವಿಶ್ವಾತ್ಮ, ಜೀವಾತ್ಮ, ವಿಶ್ವಾತೀತಾತ್ಮ ಈ ರೀತಿ ಬರ್ತದೆ. ಅದಕ್ಕೆ ನಿಮ್ಗ ಪ್ರಾಕೃತಿಕ ಅಂತಂದ್ರೆ ಏನು ಅಂತಂದ್ರ ಇವೇ ಜ್ಞಾನ, ಅಜ್ಞಾನ, ದೃಶ್ಯ, ದೃಕ್ಕು, ಸಾಕ್ಷಿ, ಸಾಕ್ಷ್ಯ, ಬಂಧ, ಮೋಕ್ಷ, ಇವು ಏನದವ ಇವೆಲ್ಲ ಇಟ್ಕೊಂಡು ಕೂತೀವಿ ಅನ್ನೋದಕ್ಕೆ ಅದು ಬ್ರಹ್ಮ ಸತ್ಯ ಆಗಲ್ದು. ಜ್ಞಾನನೇ ಭಾರಿ ಇಟ್ಕೊಂಡು ಕೂತ್ಬಿಡ್ತೀವಿ ನಾವು. ಎಲ್ಲಿ ಅದಲ್ಲಿ ಚಾಲು ಮಾಡಿಬಿಡ್ತೀವಿ ನಾವು. ಉಪೋದ್ಘಾತ ಎಂದರೇನು ನಮಗ ಕಾಣಲ್ಲ, ಅವರಿಗೆ ಕಾಣಲ್ಲ, ಹೇಳೋರಿಗೆ ಕಾಣಲ್ಲ, ಕೇಳೋರಿಗೆ ಕಾಣಲ್ಲ. ಇದನ್ನು ದಾಟಿ ಹೋಗ್ಬೇಕು ನಾವು. ದಾಟಿ ಹೋಗೋದಕ್ಕೊಂದು ದಾರಿ ತೋರಿಸ್ತದ ಅಷ್ಟೇ ಅದು. ಎಲ್ಲ ಮಿಥ್ಯ ಅಂದ್ರ ಕಲ್ತ ಮೇಲೆ ಮಿಥ್ಯೆ ಮಾಡಬೇಕು, ಕಲಿಯೋದ್ರಿಗಿಂತ ಮೊದಲಲ್ಲ. ಎಲ್ಲ ಕಲ್ತು ಆಮೇಲೆ ಮಿಥ್ಯೆ ಮಾಡಬೇಕು. ಈಗ ಬಜಾರ್ದಾಗಿಂದ ಅಕ್ಕಿ ತಂದು ಸೀದಾ ಸಂಡಸ್ನಾಗ ಹಾಕ್ತೀನಿ ಅಂದ್ರೆ ಹಂಗ ತಿನ್ನಬೇಕು ಮೊದಲ. ಅನುಭವಿಸಿ ಅದ್ರದ ಸಾರ ತಗೊಂಡು ಆಮೇಲೆ ಅದಕ್ಕೆ ಕಸ ಗಟ್ಲೆ ಚಲ್ಬೇಕು ಅಷ್ಟೇ. ತಿಲ್ಲಾರ್ದೆ ಒಯ್ದು ಸಂಡಸ್ನಾಗ ಚಲ್ತೀನಿ ಅಂದ್ರೆ ಏನಾಯ್ತು? ಪ್ರಾಕೃತ ಕರ್ಮದ ತೆರೆಯು ಅಡ್ಡವಾಗಿದೆ. ಇಲ್ಲಿ ಏನೇನು ಹೇಳಕತ್ತೀವಿ ಇವೆಲ್ಲ ಅಡ್ಡಾಗ್ಯಾವ ನಮಗ್. ಬ್ರಹ್ಮಜ್ಞಾನ ನಮ್ಗ ಬ್ರಹ್ಮ ಸ್ವರೂಪ ಆಗೋದಕ್ಕ ಇವೆಲ್ಲ ಅಡ್ಡಿಯಾಗ್ಯಾವ ನಮಗ. ಇಂಥ ಜೀವನು ಈ ಅಸ್ಥಿರ ದೇಹವೇ ತಾನು ಎಂದು ಭ್ರಮಿಸಿ ದೇಹಾತ್ಮ ಭಾವ, ಕ್ಷಣಿಕ ಕಾಯ ಸುಖವೇ ಜೀವನದ ಗುರಿಯೆಂದು ನಂಬಿ ಭಯಾನಕವಾದ ಈ ಸಂಸಾರ ಸಾಗರದಲ್ಲಿ ಹುಟ್ಟಿ ಸಾಯುತ್ತಿರುವನು. ಇಂಥ ಪ್ರಾಕೃತ ಕರ್ಮದ ಬಲೆಯಲ್ಲಿ ಸಿಕ್ಕಿ ನರಳುತ್ತಿರುವ ಮಾನವ ಜೀವಿಯನ್ನ ಉದ್ಧರಿಸಿ ಅವನನ್ನು ಮತ್ತೆ ತಾನು ಬಂದ ತಾಣಕ್ಕೆ ಹಿಂತಿರುಗುವಂತೆ ಮಾಡಬಲ್ಲ ಏಕೈಕ ಶಕ್ತಿ ಎಂದರೆ ಸದ್ಗುರು ಕರುಣೆ. ನ ಗುರುರೋ ಅಧಿಕಂ, ಗುರುವಿನಿಗಿಂತ ದೊಡ್ಡದು ಅಧಿಕವಾದದ್ದು ಯಾವುದೂ ಇಲ್ಲ ಎಂಬ ಶ್ರುತಿ ವಾಕ್ಯದಂತೆ ಸದ್ಗುರು ಒಬ್ಬನೇ ಮಾನವರ ಜಂಜಾಟವ ನೀಗಿ ಅಜ್ಞಾನದಿಂದ ಸುಜ್ಞಾನದತ್ತ, ಅಶಿವನಿಂದ ಶಿವದತ್ತ, ಮೃತ್ಯುವಿನಿಂದ ಅಮೃತದತ್ತ ಮುನ್ನಡೆಸಬಲ್ಲ ಚೈತನ್ಯ ಶಕ್ತಿ ಪರಮಾತ್ಮನ ಸತ್ಯ ಕಾಯಕವಾವುದು ಎಂದರೆ ತನ್ನ ಅಂಶದ ಜೀವಿಗಳನ್ನು ಉದ್ಧರಿಸುವುದೇ ಆಗಿದೆ. ಪರಮಾತ್ಮನ ಸತ್ಯ ಕಾಯಕ, ಅವನ ಕಾಯಕ ಏನಪ್ಪಾ ಅಂದ್ರೆ ತನ್ನ ಅಂಶದ ಜೀವಿಗಳನ್ನು ಉದ್ಧರಿಸುವುದೇ ಅವನದು ಕಾಯಕ. ತನ್ನ ಅಂಶದ ಜೀವಿಗಳನ್ನು ಉದ್ಧರಿಸುವುದೇ ಆಗಿದೆ. ಆದ್ದರಿಂದ ಪರಮಾತ್ಮನು ಏನ್ ಮಾಡ್ತಾನಂದ್ರೆ ಗುರು ರೂಪದಿಂದ ಮಾನವರನ್ನು ಉದ್ಧರಿಸಲು ಸಲಹುವುದಕ್ಕೋಸ್ಕರವೇ ಯುಗ ಯುಗಾದಿಗಳಲ್ಲಿ ತನ್ನ ಸದ್ದೋಜಾತಾದಿ ಪಂಚಮುಖಗಳಿಂದ ತನಗೆ ಸಮಾನರು, ಶಾಪಾನುಗ್ರಹ ಸಮರ್ಥರು, ಸರ್ವ ಸ್ವತಂತ್ರರು, ಮಾಯಾದೂರರು ಆದ ಶ್ರೀ ರೇಣುಕಾದಿ ಪಂಚ ಗಣಾಧೀಶ್ವರರನ್ನ ಸೃಷ್ಟಿಸಿ ಅಪ್ರಾಕೃತ ಸೃಷ್ಟಿ. ರೇಣುಕಾದಿ ಪಂಚಾಚಾರ್ಯರ ಸೃಷ್ಟಿ ಅಪ್ರಾಕೃತ ಸೃಷ್ಟಿ. ಯಾರು ಬೇಕವರು ಏನಾರ ಹುಚ್ಚುಚ್ಚು ಮಾತಾಡ್ತಿರ್ತಾರೆ. ಯಾವ ಕಾಲದವರು, ಯಾವ ದೇಶದವರು, ಆ ಕಾಲ ದೇಶ ಯಾರಿಗೆ ಸಂಬಂಧಪಟ್ಟಿರ್ತದ? ಪ್ರಾಕೃತ ಸೃಷ್ಟಿಗೆ ಸಂಬಂಧಪಟ್ಟಿರ್ತದ. ಅಪ್ರಾಕೃತ ಸೃಷ್ಟಿಗೆ ಕಾಲ ದೇಶಗಳು ಸಂಬಂಧ ಇಲ್ಲ. ಅದು ಈ ರೀತಿ ಬಿಡಿಸಿ ತಿಳಿಸಿ ಹೇಳಬೇಕಾದ್ರೆ ಇಂಥ ಸಂಶೋಧನಾತ್ಮಕ ಗ್ರಂಥಗಳು ಓದಿದವರಿಗೆ ಮಾತ್ರ ಇದು ಹೇಳಕ್ ಬರ್ತದೆ. ಇದು ಓದಿಲ್ಲ ಅಂತಂದ್ರ ಹೇಳಬೇಕನ್ನೋರಿಗೆ ಹೇಳಕ್ಕೂ ಬರಲ್ಲ, ಕೇಳಬೇಕನ್ನೋರಿಗಂತೂ ತಿಳಿಯಂಗೇ ಇಲ್ಲ. ಕೇಳೋದ್ರ ಎರಡು ಪ್ರಕಾರ. ಒಂದು
ಅಪೋಸಿಷನ್ದವರು ನಮ್ಮನ್ನ ಸೋಲಿಸ್ಲಕ್ಕೆ ಕೇಳ್ತಿರ್ತಾರ, ಇನ್ನೊಂದಿಷ್ಟು ಮಂದಿ ಇದನ್ನ ತಿಳ್ಕೋಬೇಕಂತ ಕೇಳ್ತಿರ್ತಾರ. ನಮ್ಮಲ್ಲಿ ಅದು ಜ್ಞಾನ ಇದ್ರೆ ಹೇಳಕ್ ಬರ್ತದೆ. ಪ್ರಾಕೃತ ಸೃಷ್ಟಿ, ಅಪ್ರಾಕೃತ ಸೃಷ್ಟಿ ಅಂತ ಈ ಜಗತ್ತಿನಾಗ ಎರಡದವಪ್ಪ. ಆ ದೇಶ ಕಾಲ ಏನದವ ಇವೆಲ್ಲ ಪ್ರಕೃತಿ ಒಳಗೆ ಏನದವ ಅವು ಪ್ರಾಕೃತ ಸೃಷ್ಟಿ. ಈ ಪ್ರಕೃತಿ ಒಳಗಿನ ನಿಯಮಗಳನ್ನು ಮೀರಿ ಸಹಿತ ಒಂದು ಸೃಷ್ಟಿಯಾಗುವಂತ ಶಕ್ತಿ ಅದು ಅಪ್ರಾಕೃತ ಸೃಷ್ಟಿ. ಅಂತ ಒಂದು ರೇಣುಕಾದಿ ಪಂಚ ಗಣಾಧೀಶ್ವರರೇನದರ ಅಪ್ರಾಕೃತ ಸೃಷ್ಟಿ. ಅವರಿಂದಲೇ ಹರಿವಿಧಿ, ಹರಿವಿಧಿ, ವಿಧಿ ಅಂದ್ರ ಬ್ರಹ್ಮ, ಹರಿ ಅಂತಂದ್ರ ಹರಿ ವಿಷ್ಣು. ನಂತರ ಭೂಲೋಕದಲ್ಲಿ ಮಾನವರ ಉದ್ಧಾರಕ್ಕಾಗಿ ಹರಿವಿಧಿ ಮೊದಲಾದ ಎಲ್ಲ ದೇಹ ಸಮೂಹಕ್ಕೂ ಶಿವ ಸಿದ್ಧಾಂತದ ಉಪದೇಶ ಮಾಡಿಸಿ ಈ ಒಂದು ಹರಿಹರ ಎಲ್ಲರಿಗೂ ಪಂಚಾಚಾರ್ಯರೇ ಏನ್ ಮಾಡ್ಯಾರ, ಶಿವ ಸಿದ್ಧಾಂತ ಉಪದೇಶ ಮಾಡಿ ನಂತರ ಭೂಲೋಕದಲ್ಲಿ ಮಾನವರ ಉದ್ಧಾರಕ್ಕಾಗಿ ತನ್ನ ಜ್ಯೋತಿರ್ಲಿಂಗ ಮುಖದಿಂದ ಅವತರಿಸಿ ಶಿವ ಸಿದ್ಧಾಂತವನ್ನು ಸ್ಥಾಪಿಸಿ ಪ್ರಚಾರಗೊಳಿಸಿ ಬರುವಂತೆ ಆಜ್ಞಾಪಿಸುವನು. ಯಾರು ಆಜ್ಞಾಪಿ? ಪರಮಾತ್ಮ. ಪರಮಾತ್ಮನೇ ಈ ರೀತಿ ಆಜ್ಞಾಪಿಸ್ತಾನ. ಅದರಂತೆ ರೇಣುಕ ಗಣಾಧೀಶ್ವರರು ಕೊಲ್ಲಿಪಾಕ್ಯ ಸೋಮನಾಥ ಲಿಂಗದಿಂದ ಅವತರಿಸಿ ಶಿವ ಸಿದ್ಧಾಂತವನ್ನ ಭೂಲೋಕದಲ್ಲಿ ಸಂಸ್ಥಾಪಿಸಿರುವರು. ಶ್ರೀ ವೀರಶೈವವು ಒಂದು ಜಾತಿಯಲ್ಲ, ಪಂಥವಲ್ಲ, ಇದು ವಿಶ್ವ ಮಾನವ ಧರ್ಮ. ನ ವೀರಶೈವ ಸದೃಶ್ಯಂ ಮತಮಸ್ತಿ ಜಗತ್ರಯೇ ಅಂದ್ರೆ ರೇಣುಕ ಗೀತೆ ಅಂದ್ರೆ ಸಿದ್ಧಾಂತ ಶಿಖಾಮಣಿ ಒಳಗೆ ಎಲ್ಲ ಧರ್ಮಗಳಿಗೂ ಈ ವೀರಶೈವ ಧರ್ಮ ಅನ್ನೋದೇನದ ಕಿರೀಟ ಪ್ರಾಯವಾಗಿದೆ. ನ ವೀರಶೈವ ಸದೃಶ್ಯಂ ಮತಮಸ್ತಿ ಜಗತ್ರಯ. ಮೂರು ಲೋಕದಲ್ಲಿ ಹುಡುಕಿದ್ರೆ ಇದರಷ್ಟು ಶ್ರೇಷ್ಠವಾದ ಧರ್ಮ ಎಲ್ಲಿ ಕಾಣಂಗಿಲ್ಲ ಅಂತ ಹೇಳ್ತಾರೆ. ಬಸವಣ್ಣವರು ವೀರಶೈವ ಧರ್ಮಕ್ಕೆ ಬರ್ಬೇಕಾದ್ರೆ ಅವ್ರು ಸುಮ್ಮನೆ ಬರ್ತಾರೆ ಅಂದ್ರೆ ಸುತ್ತಮುತ್ತ ಬೇಕಾದಷ್ಟು ಅವ್ರಿಗೆ ಗೊತ್ತಿತ್ತು. ಆದ್ರೂ ಇದು ಶ್ರೇಷ್ಠ ಅಂತ ಗೊತ್ತಿದ್ದದಕ್ಕೆ ಈ ಧರ್ಮಕ್ಕೆ ಬಂದರು. ಅಷ್ಟಾವರಣ, ಪಂಚಾಚಾರ, ಶತಸ್ಥಲಗಳ ತ್ರಿವೇಣಿ ಸಂಗಮವೇ ಶಿವ ಸಿದ್ಧಾಂತ, ಶಿವಾದ್ವೈತ ಸಿದ್ಧಾಂತ. ಇದರಲ್ಲಿ 101 ಸ್ಥಳಗಳನ್ನು ಬಿತ್ತರಿಸಿ ಸಂಸ್ಕರಿಸಿ ಸಾಮಾಜಿಕ, ಧಾರ್ಮಿಕ, ವೈಚಾರಿಕ ಕ್ರಾಂತಿಗೆ ನಾಂದಿ ಹಾಡಿ ಯುಗ ಪುರುಷರೆಂದು, ಶತಸ್ಥಲ ಬ್ರಹ್ಮಿಗಳೆಂದು, ವೀರಶೈವ ಮತ ಸ್ಥಾಪನಾಚಾರ್ಯರೆಂದು, ಗುರು ಸಾರ್ವಭೌಮರೆಂದು ಯುಗ ಯುಗಾದಿಗಳಿಂದಲೂ ಜಗದ್ಗುರು ಪಂಚಾಚಾರ್ಯರು ಖ್ಯಾತಿಗೊಂಡಿರುವರು. ಶಿವಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ದ್ವೈತಾದ್ವೈತವೆಂದು ಹೆಸರಾಗಿರುವ ಈ ಸಿದ್ಧಾಂತವು ನಿಗಮ ಆಗಮ. ನಿಗಮ ಅಂದ್ರೆ ಅದಕ್ಕಂತಾರ್ರಿ, ನಿಗಮ ಅಂದ್ರೆ ವೇದಗಳು, ಶ್ರುತಿಗಳು ಅಂದ್ರೂ ವೇದಗಳೇ. ನಿಗಮಾಗಮ ಅಂತಂದ್ರೆ ವೇದಾಗಮಗಳು. ನಿಗಮಾಗಮ ಪ್ರಮಾಣ ಉಳ್ಳದ್ದು. ಇದು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎಂಬ 6 ಹಂತಗಳು ಉಳ್ಳದ್ದಾಗಿದೆ. ಈ ಧರ್ಮವು ಸ್ತ್ರೀ ಸ್ವಾತಂತ್ರ್ಯ, ಅಸ್ಪೃಶ್ಯತಾ ನಿವಾರಣೆ, ಕಾಯಕ, ದಾಸೋಹ ತತ್ವ, ಸಮತಾವಾದ, ದೀನ ದಲಿತರಲ್ಲಿ ಅನುಕಂಪ, ಎಲ್ಲರಿಗೂ ಸುಖ ಶಾಂತಿಗಳನ್ನು ಬಯಸುವುದು ಇತ್ಯಾದಿ ಶ್ರೇಷ್ಠ ಮಾನವೀಯ ಮೌಲ್ಯಗಳಿಗೆ ಆದ್ಯತೆ ನೀಡಿರುವ ಏಕೈಕ ಧರ್ಮವಾಗಿದೆ. ದಯಾಮಯನಾದ ಸದ್ಗುರುವು ಮಾನವ ಕುಲವನ್ನು ಹೇಗೆ ಉದ್ಧರಿಸಿ ತನ್ನತ್ತ ಕರೆದುಕೊಂಬುವನೆಂಬುದನ್ನು ಶಿವಾದ್ವೈತ ಸಿದ್ಧಾಂತದಲ್ಲಿ ಹೃದಯಂಗಮವಾಗಿ ಉಲ್ಲೇಖಿಸಲಾಗಿದೆ. ಸರ್ವವ್ಯಾಪಕನಾದ ಪರಮಾತ್ಮನು ತನ್ನ ಅಂಶರಾದ ಮಾನವರನ್ನು ಉದ್ಧರಿಸಲಿಕ್ಕಾಗಿಯೇ ಮಲ ಕರ್ಮಗಳ ಲೇಪವನ್ನ ನಿರ್ನಾಮಗೊಳಿಸಿ ಅವರನ್ನ ಶುದ್ಧಾತ್ಮರನ್ನಾಗಿ ಮಾಡುವುದಕ್ಕಾಗಿ ಈ ದೇಹದ 6 ಇಂದ್ರಿಯಗಳಲ್ಲಿ ನೆಲೆಸಿ ಎಲ್ಲವನ್ನು ನಿರಭಿಮಾನದಿಂದ ನೋಡುತ್ತಲೂ
ಮುಟ್ಟುತ್ತಲೂ ಕೇಳುತ್ತಲೂ ಮೂಸುತ್ತಲೂ ರುಚಿಸುತ್ತಲೂ ಸುಖಿಸುತ್ತಲೂ ಇರುತ್ತಾನೆ. ಆ ಪರಮಾತ್ಮನೇ ಎಲ್ಲ ಇಂದ್ರಿಯದೊಳಗದನ. ಎದಕ್ಕದನ ಅಂತಂದ್ರೆ ನಿರಭಿಮಾನದಿಂದ ನೋಡ್ತಾ ನೋಡ್ತಾ ಆ ಜೀವಿಯನ್ನು ಉದ್ಧಾರ ಮಾಡುವುದಕ್ಕೆ ಅವನೇ ಎಲ್ಲ ಕಡೆ ಒಳಗೆ ತುಂಬಿಕೊಂಡನ. ಅವನ ಈ 6 ಬಗೆಯ ನಿರಭಿಮಾನದ ಜಗತ್ ವ್ಯಾಪಾರವೇ ಶಟಸ್ಥಲ ಲೀಲೆ ಎನಿಸಿದೆ. ಶಟಸ್ಥಲ ಲೀಲೆ ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು. ಇಲ್ಲಿ ಏನಾಗಬೇಕಾಗ್ಯದ? ಅವೇನು ಬಿಚ್ಚಿ ಒಗಿಬೇಕಾಗ್ಯದೇನೋ? ಅದ್ರೊಳಗಿಂದು ನಿರಭಿಮಾನಿ ಆಗ್ಬೇಕಾಗ್ಯದ. ವಿಷಯಾಭಿಮಾನಿ ಆಗದು ಬಿಡಬೇಕಾಗ್ಯದ ಅಷ್ಟೇ. ಅಭಿಮಾನ ಬಿಡಬೇಕು. ಹೆಂಡತಿ ಅಂತ ಇರಲಿ, ಹೆಂಡತಿ ಅಭಿಮಾನ ಬಿಡಬೇಕು. ಗಂಡ ಅಂತ ಇರಲಿ, ಗಂಡ ಅನ್ನೋದರ ಅಭಿಮಾನ ಬಿಡಬೇಕು. ಹೊಲ ಮನಿ ಇರಬೇಕು, ಅದರ ಅಭಿಮಾನ ಬಿಡಬೇಕು. ರೊಕ್ಕ ಬಂಗಾರ ಇರಬೇಕು, ಅದರ ಅಭಿಮಾನ ಬಿಡಬೇಕು. ಅಭಿಮಾನ ಬಿಟ್ರ ಅಭಿಮಾನ ಚೋಡ ಮುಕ್ತಿ ರೋಕಾಡ ಅಷ್ಟೇ. ಅಭಿಮಾನ ಏನು? ನಾನು ನನ್ನದು ಅನ್ನೋದು ಬಿಟ್ರೆ ಅಲ್ಲಿ ಪರಮಾತ್ಮ ಅದನ ಅಂತ ಅನ್ಲಕ್ಕೇನು ರೊಕ್ಕ ಹತ್ತದ ರೂಪಾಯಿ ಹತ್ತು ಅದ್ರೊಳಗೆ ಅವನೇ ಅದನ ಅಂತೇಳಿ ಅನ್ನೋದು ಹೆಂಗಿರ್ತದ? ಅವನೇ ನಾನದೀನಿ, ನಾ ಬೇರೆ ಯಾರು ಅಲ್ಲ ಅಂತೇಳಿ ನಾನೇ ಪರಮಾತ್ಮ ಅಂತ ತಿಳ್ಕೊಳ್ಳೋದು ಹೆಂಗಿರ್ತದ? ಅದು ಬಿಟ್ಟು ಆ ಜೀವನಾಗಿ ನಾನು ನನ್ನದು ಅಂತಂದೇವಂತಂದ್ರ ಬಂಧನಕ್ಕೊಳಗಾಗ. ಪರಮಾತ್ಮನಾಗಿ ನಾನು ನನ್ನದು ಅನ್ನೋದು ಬೇರೆ, ಜೀವನಾಗಿ ನಾನು ನನ್ನದು ಅನ್ನೋದು ಬೇರೆ. ಜೀವನಾಗಿ ನಾನು ನನ್ನದು ಅನ್ನೋದು ಅಜ್ಞಾನ, ಬಂಧಕ್ಕೆ ಕಾರಣ. ಪರಮಾತ್ಮನಾಗಿ ನಾನು ನನ್ನದು ಅಂದ್ರೆ ಅದು ಸುಜ್ಞಾನ, ಅದು ಮೋಕ್ಷಕ್ಕೆ ಕಾರಣ. ಅಹಂ ಬ್ರಹ್ಮಾಸ್ಮಿ ಅದು ಮೋಕ್ಷಕ್ಕೆ ಕಾರಣ. ಅಹಂ ದೇಹಾಸ್ಮಿ, ಅಹಂ ಜೀವಾಸ್ಮಿ ಅದು ಬಂಧನಕ್ಕೆ ಕಾರಣ, ದುಃಖಕ್ಕೆ ಕಾರಣ. ಅವನೇ ತನ್ನ ಅದ್ಭುತವಾದ ಮಹಿಮಾತಿಶಯಗಳನ್ನು ನೋಡಲಿಕ್ಕೆ, ತನ್ನದೇ ಅದ್ಭುತವಾದ ಮಹಿಮೆಗಳನ್ನು ತಾನೇ ನೋಡಲಿಕ್ಕೆ ಕಣ್ಣು, ಕೇಳಲಿಕ್ಕೆ ಕಿವಿ, ಹೀಗೆ 6 ಇಂದ್ರಿಯಗಳಾಗಿ ಪರಿಣಮಿಸಿರುವುದರಿಂದ ಪ್ರಪಂಚವೆಲ್ಲವೂ ಅವನ ಲೀಲಾ ವಿನೋದ ಕ್ಷೇತ್ರವೇ ಆಗಿದೆ. ತನ್ನ ಪ್ರಪಂಚದ ಲೀಲೆಯನ್ನ ತಾನೇ ನೋಡುವುದಕ್ಕ ಜೀವನಾಗಿ ಆ ಜೀವನಲ್ಲಿರುವ ಇಂದ್ರಿಯಗಳೊಳಗ ತಾನೇ ಕೂತು ನೋಡಕತ್ತ. ನೋಡವನು ಅವನೇ, ದೃಶ್ಯನು ಅವನೇ, ದೇಹನು ಅವನೇ, ಬ್ರಹ್ಮಾಂಡನು ಅವನೇ, ಎಲ್ಲನೂ ತಾನೇ. ಹೆಂಗದ ಲೀಲೆ ಅವನು? ಎಷ್ಟು ಸರಳವಾಗಿ ಎಷ್ಟು ಸರಳವಾಗಿ ಹೇಳೋದು. 6 ಇಂದ್ರಿಯಗಳಲ್ಲಿ ತಾನೇ ಕುಂತನ, ತಾನೇ ಸಹಜ ರೂಪದಿಂದ ಪ್ರಪಂಚ ಹೆಂಗ್ ನಡೆದಂತ ತಾನೇ ನೋಡ್ಲಕತ್ತನ, ನಡೆಸ್ಲಕತ್ತವನು ತಾನೇ, ನೋಡ್ಲಕತ್ತವನು ತಾನೇ. ಈ ಲೀಲೆಗಳಿಗೆ ಆಧಾರಭೂತವಾದ ದೇಹವೆನಿಸಿದ ಪಿಂಡಾಂಡದಲ್ಲೂ ಪ್ರಪಂಚವೆನಿಸಿದ ಬ್ರಹ್ಮಾಂಡದಲ್ಲೂ ಈ ಲೀಲೆಗಳು ಸಹಜ ರೂಪದಿಂದ ನಡೆಯುತ್ತಿರುವವು. ಇದೇ ಶತಸ್ಥಲ ಸಿದ್ಧಾಂತವು ಮಾನವನಿಗೆ ಕೊಟ್ಟಿರುವ ಕೊಡುಗೆ, ಗಿಫ್ಟ್. ಮನುಷ್ಯನಿಗೆ ಏನದಪ್ಪ ನಿಮ್ಮ ಜೀವನದಾಗ ಒಂದು ಗಿಫ್ಟ್, ಪರಮಾತ್ಮನ ಗಿಫ್ಟ್ ಏನಪ್ಪಾ ಅಂತಂದ್ರ ಈ ಶತಸ್ಥಲ ಸಿದ್ಧಾಂತ ಮಾರ್ಗದಲ್ಲಿ ನೀವು ಸಾಧನೆ ಮಾಡ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತ ಧರ್ಮದೊಳಗೆ ನೀವು ಜನ್ಮ ತಗೊಂಡಿರಲ್ಲ, ಇದಕ್ಕಿಂತ ದೊಡ್ಡ ಗಿಫ್ಟ್ ಮತ್ತಿನ್ನೇನು ಇಲ್ಲ. ಕೊಡುಗೆ. ಎಂತ ಶಬ್ದ ಕೊಟ್ಟ ಗೊತ್ತಾ? ಪರಮಾತ್ಮ ಕೊಟ್ಟ ಕೊಡುಗೆ. ಶತಸ್ಥಲ ಸಿದ್ಧಾಂತ ಮಾರ್ಗ ನಮಗೆ ಸಂಬಂಧ ಮಾಡಿಕೊಟ್ಟದಲ್ಲ, ಇದೇ ಕೊಡುಗೆ. ವೀರಶೈವ ಧರ್ಮದಲ್ಲಿ ಜಾತಿ ಭೇದವಿಲ್ಲ, ಲಿಂಗ ಭೇದವಿಲ್ಲ, ಮೇಲು ಕೀಳು ಭೇದವಿಲ್ಲ, ವರ್ಣ ಭೇದವಿಲ್ಲ. ಆದುದರಿಂದ ಇದು ವಿಶ್ವಮಾನ್ಯ ಮಾನವ ಧರ್ಮವೆಂದು ಯುಗ ಯುಗಾದಿಗಳಿಂದ ಪ್ರಸಿದ್ಧವಾಗಿರುವುದು. ಎಲ್ಲ ಮಾನವನು ಸದ್ಗುರುವನ್ನು ಆಶ್ರಯಿಸಿ ಅವರ ಕೃಪೆಗೆ ಪಾತ್ರರಾಗಿ ದೀಕ್ಷಾ ಸಂಸ್ಕಾರವನ್ನು ಪಡೆದು ನಿಷ್ಠಾಭಕ್ತಿಗಳಿಂದ ಅನುಷ್ಠಾನ ಮಾಡಿದರೆ ಅಂಗನಾಮಕ ಜೀವನು ಲಿಂಗನಾಮಕ ಪರಮಾತ್ಮನಲ್ಲಿ ಬೆರೆತು ಬಯಲಾಗಬಹುದು. ಏನೇನ್ ಮಾಡ್ಬೇಕಂತ?
ಸದ್ಗುರುವನ್ನು ಆಶ್ರಯಿಸಿ, ಬರೀ ಸದ್ಗುರುವಿಗೆ ಆಶ್ರಯಿಸಿದಲ್ಲ, ಅವರ ಕೃಪೆಗೆ ಪಾತ್ರರಾಗಬೇಕಾದ್ರೆ ತನ್ನು ಮನ ಧನ ಸೇವೆ ಸಮಯಗಳಿಂದ ಸರೆಂಡರ್ ಆದಾಗ, ಶರಣಾಗತಿಯಾದಾಗ ದೀಕ್ಷಾ ಸಂಸ್ಕಾರವನ್ನು ಪಡೆದು ನಿಷ್ಠಾಭಕ್ತಿ, ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಅವಧಾನ ಭಕ್ತಿ ಅವೇನದವಲ್ಲ 6 ಭಕ್ತಿಗಳಿಂದ ಅನುಷ್ಠಾನ ಮಾಡಿದರೆ ಅಂಗನಾಮಕ ಜೀವನು ಲಿಂಗನಾಮಕ ಪರಮಾತ್ಮನಲ್ಲಿ ಬೆರೆತು ಬಯಲಾಗಬಹುದು. ಈಗ ಒಂದು ಬಟ್ಟಲದ ಸಕ್ರೆ, ಹಾಲಿನಾಗ ಸಕ್ರೆ ಹಾಕ್ತಿರಿ ಅಂದ್ಕೊಳ್ರಿ. ಹಾಲಿನಾಗ ಸಕ್ರೆ ಹಾಕಿರ್ತೀರಿ, ಚಮಚ ತಗೊಂಡು 1 ರೌಂಡ್ ತಿರುಗಿಸಿದ್ರಂದ್ರೆ ಸಕ್ರೆ ಏನಾಗ್ತದ? ಒಂದೇ ಸಲ ಕರಗ್ತದೇನ್ರಿ? ಸ್ವಲ್ಪ ಕರಗ್ತವ. ಇನ್ನ ಸಕ್ರೆ ಇರ್ತದೆ ಇಲ್ಲ, ಹಿಂಗ್ 1 ರೌಂಡ್ ತಿರುಗಿಸಿ ಕೂಡಲೇ ಸಕ್ರೆ ಎಲ್ಲ ಕರಗ್ತದ? ಫಸ್ಟ್ ರೌಂಡ್ ತಿರುಗಿಸಿದಾಗ ಏನ್ ಕರಗ್ತದಲ್ಲ, ಅದೇ ಅಹಂಕಾರ ಕರಗಿ, ಜೀವನ ಅಹಂಕಾರ ಕರಗಿ ಶಿವ ಆಗ್ತದ. ಹಾಲಿನ ಸ್ವರೂಪ ತಗೋತದಿಲ್ಲ ಅದು ಸಕ್ರೆ. ಹಾಲು ಸಕ್ರೆ ಎಲ್ಲ ಕರಿಗಿ ಹಾಲೇ ಆಗ್ತದ ಇಲ್ಲ? ಹಂಗ ಬ್ರಹ್ಮನೊಳಗ ಜೀವ ಏನಾತನ 1 ರೌಂಡ್ ಹಿಂಗ್ ತಿರುಗಿಸ್ಬಿಟ್ನಂತಂದ್ರ ಭಕ್ತ ಸ್ಥಳ ಅಂದ್ರೆ ಏನಾಯ್ತು? ಒಂದು ಸ್ವಲ್ಪ ಕರಗಿ ಜೀವ ಬ್ರಹ್ಮ ಆದ 1/6 ಅಂಶ. ನೆಕ್ಸ್ಟ್ ಇನ್ನೊಂದು ರೌಂಡ್ ತಿರುಗಿಸಿದ್ರ ಇನ್ನೊಂದಿಟ್ಟು ಕರಗ್ತದೆ, ಅದು ಮಹೇಶ ಸ್ಥಳ 2/6 ಅಂಶ. ಮುಂದೆ 3ನೇ ರೌಂಡ್ ತಿರುಗಿಸಿದ್ರೆ ಇನ್ನ ಕರಗ್ತದೆ, ಅದು 3/6 ಅಂಶ ಪ್ರಸಾದಿ ಸ್ಥಳ. ಇನ್ನೊಂದು ರೌಂಡ್ ತಿರುಗಿಸಿದ್ರೆ ಪ್ರಾಣಲಿಂಗಿ ಸ್ಥಳ 4/6 ಅಂಶ. ಇನ್ನೊಂದಿಟ್ಟು ತಿರುಗಿಸಿದ್ರೆ ಚರಣ ಸ್ಥಳ, ಕೊನೆಗೆ ಐಕ್ಯ ಸ್ಥಳ. ಆಮೇಲೆ ಸಕ್ಕರೆ ಹುಡುಕಿದ್ರೆ ಸಿಗಂಗಿಲ್ಲ, ಅದು ಹಾಲೇ ಆಗಿಬಿಟ್ಟಿರ್ತು. ಜೀವನ ಅಹಂಕಾರ ಎಲ್ಲ ಕರಗಿ ಪರಮ ಆಗಿಬಿಟ್ಟಿರ್ತಾನ 6 ಸ್ಥಳಗಳಲ್ಲಿ. ಅದಕ್ಕೆ ಏನಾಗ್ತದ? ಈ ರೀತಿ ಅನುಷ್ಠಾನ ಮಾಡಿದರೆ ಲಿಂಗನಾಮಕ ಪರಮಾತ್ಮನಲ್ಲಿ ಬೆರೆತು ಬಯಲಾಗಬಹುದು. ಇದೇ ಲಿಂಗಾಂಗ ಸಾಮರಸ್ಯದ ಗೂಢಾರ್ಥ. ಪ್ರಸ್ತುತ ಈ ಗ್ರಂಥದಲ್ಲಿ ಶಿವನ ಸದ್ದೋಜಾತ ಮುಖೋದ್ಭವರಾದ ಶ್ರೀ ರೇಣುಕ ಗಣಾಧೀಶ್ವರರು ಶಿವನಾಣತಿಯಂತೆ ಯುಗಾದಿಗಳಲ್ಲಿ ಕೊಲ್ಲಿಪಾಕ್ಯ ಶ್ರೀ ಸೋಮೇಶ್ವರ ಲಿಂಗ ಮುಖದಿಂದ ದಿವ್ಯ ದೇಹಿಗಳಾಗಿ ಅವತರಿಸಿ ಭೂಲೋಕದಲ್ಲಿ ಷಟಸ್ಥಲ ರೂಪದ ಶಿವಾದ್ವೈತ ಸಿದ್ಧಾಂತವನ್ನು ಸಂಸ್ಥಾಪಿಸಿ ಪ್ರಚುರಗೊಳಿಸಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅರ್ಥವಾಗಿ ಜಗತ್ತಿಗೆ ತೋರಿದ ಅದ್ಭುತ ಲೀಲೆಗಳನ್ನ ಮತ್ತು ಅವರ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ, ವೈಚಾರಿಕ ಕ್ರಾಂತಿಗಳನ್ನ ಸೂಕ್ಷ್ಮ ರೂಪದಲ್ಲಿ ಸಾಧಾರಣವಾಗಿ ಉಲ್ಲೇಖಿಸಲಾಗಿದೆ. ಈ ಗ್ರಂಥದೊಳಗೆ ಏನೇನದ ಅಂತ ಒಳಗಿಂದೆಲ್ಲ ಹೂರ್ಣ ಹೇಳಕತ್ತಾರ. ಹೂರ್ಣ ಈ ಕೃತಿಯು ಓದುಗರ ಮನಸ್ಸಿನ ಮೇಲೆ ವೀರಶೈವದ ಪ್ರಾಚೀನತ್ವದ ಶ್ರೇಷ್ಠತೆಗಳ ಬಗ್ಗೆ, ಸತ್ಯಾಸತ್ಯತೆಗಳ ಬಗ್ಗೆ ಕಿಂಚಿತ್ತಾದರೂ ಜಾಗೃತಿಯನ್ನು ಉಂಟು ಮಾಡಿದರೆ ಈ ಕೃತಿ ರಚನೆಯ ಶ್ರಮವು ಸಾರ್ಥಕವಾಗುತ್ತದೆ. ಈ ಕೃತಿ ರಚನೆ ಮಾಡಿದ ಶ್ರಮ ನಿಮ್ಮೊಳಗ ಇದ್ರ ಬಗ್ಗೆ ಚಂದ ಜ್ಞಾನ ತಗೊಂಡ್ರಿ ಅಂತಂದ್ರೆ ನಾ ಮಾಡಿದ ಸಾರ್ಥಕ ಆಗ್ತದೋ ಯಪ್ಪ ಅಂತ ಹೇಳಕತ್ತಾರ. ಅವ್ರು ಯಾರು ಹೇಳಕತ್ತಾರ? ಚಂದ್ರಶೇಖರ ಆರಾಧ್ಯ ಗುರುಗಳು, ಗ್ರಂಥಕರ್ತರು. ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರು ಎಲ್ಲ ಓದುಗರಿಗೂ ಭುಕ್ತಿ ಮುಕ್ತಿಗಳನ್ನು ಅಂದ್ರೆ ಇಹಲೋಕದಲ್ಲಿ ಭೋಗ, ಪರಲೋಕದಲ್ಲಿ ಮುಕ್ತಿಗಳನ್ನ ಕರುಣಿಸಲೆಂದು ಕಳಕಳಿಯಿಂದ ಪ್ರಾರ್ಥಿಸಲಾಗಿದೆ. ಈಗ ಅವ್ರದ್ರ ಜೊತೆಗೆ ನಮ್ಮ ಗಂಗಾಧರ ಜಾಲಿ ಮೆಂಚಿ ಗುರುಗಳದ ಪ್ರಯತ್ನನೂ ಸಾರ್ಥಕ ಆಗ್ತದ. ನಾವಿಲ್ಲಿ ಓದ್ಲಕತ್ತೀವಿ ಅಂತಂದ್ರ ಗುರುಗಳ ಖುಷಿ ಆಗ್ಲಕತ್ತದಿಲ್ಲ? ಆಗ್ಲಕತ್ತದ್ರಿ. ನಮ್ಗ ಚಂದ್ರಶೇಖರ ಆರಾಧ್ಯ ರೇಣುಕಾಚಾರ್ಯ ನಮಗ್ ಗೊತ್ತಿಲ್ಲ, ನೀವು ನಮಗ್ ಗೊತ್ತು, ನೀವು ತಂದು ಕೊಟ್ಟಿರಿ. ನೀವೇ ನಮಗ್ ರೇಣುಕಾಚಾರ್ಯ, ನೀವೇ ನಮಗ್ ಚಂದ್ರಶೇಖರ ಆರಾಧ್ಯ. ಮಹಾಲಿಂಗ ರಂಗರ್ ನಮಗ್ ಗೊತ್ತಿಲ್ಲ, ನೋಡಿಲ್ಲ ಅವರಿಗೆ.
ಮತ್ ಮಾಲಿಂಗರಂಗರ್ ನಮ್ಗೆ ಯಾರ್ರಿ ಈಗ ಅವ್ರ ತತ್ವ ಹೇಳಕತ್ತಾರಂದ್ರ ಅಭಿನವ ಮಾಲಿಂಗರಂಗರ್ ಯಾರ ಈಗ ರುದ್ರಪ್ಪ ಹೆರ್ಕಲ್ ಪರಮಾಚಾರ್ಯರೇ ಈಗ ನಮಗ ಅಲ್ಲಿ ನೋಡಿಲ್ಲ ಕೇಳಿಲ್ಲ ಅವ್ರು ಯಾರತ್ ಗೊತ್ತಾಯ್ತಾ ಇಲ್ಲ ನಮಗ ಅಂತದ್ ನಮ್ಗೆ ತಂದು ಹೇಳಕತ್ತಾರ. ಸುಮಾರು ವರ್ಷಗಳಿಂದ ಅದನ್ನು ಖರೀದಿ ಮಾಡ್ಬೇಕಂತ ಪ್ರಯತ್ನ ಮಾಡಿದಾರ, ಆಗ್ತಾ ಇಲ್ಲ. ಅದು ತಾನೇ ನಮ್ಮ ಕಿವಿ ಒಳಗ ಅಮೃತ ಧಾರೆಯಾಗಿ ಬಂದು ಸುರಿಲಕತ್ತದಲ್ಲ. ಅಂತ ಒಂದು ಕಾಮಧೇನು ಕಲ್ಪವೃಕ್ಷ ಸ್ವರೂಪರಾದ ನಮ್ಮ ಹೆರ್ಕಲ್ ರುದ್ರಪ್ಪ ಗುರುಗಳ ಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಈ ಪೂರ್ವಾಚಾರ ಧರ್ಮ ದರ್ಶನದ ಹಂಗೆ ಅಂತೀರಪ್ಪ. ನಾವು ಹಿಂಗೇನ್ ಮಾಡೋದು, ಹಂಗೆ ಅನ್ರಿ ನಾವ್ ಹಿಂಗೆ ಅಂತೀವಿ. ನಾವು ಹಿಂಗೆ ಅಂತೀವಿ, ನೀವು ಹಂಗೆ ಅನ್ರಪ್ಪ. ನಾಳೆಗೆ ಸೇವಾಕರ್ತರ ಪರಿಚಯ ಅರ್ಪಣೆ, ಸಾಧ್ಯವಾದರೆ ಕೊಲ್ಲಿಪಾಕಿಯಲ್ಲಿ ರೇಣುಕರ ಲಿಂಗೋದ್ಭವ ಲೀಲೆ ಹೆಂಗಾಗ್ತದ ಏನಾಗ್ತದ ಎಲ್ಲ ಹೇಳ್ತಾರ. ಖುಷಿ ಆಗ್ತದಲ್ರಿ ಕೇಳ. ತಾನೇ ಬರ್ತದ್ರಿ, ಸುಮ್ ಕೂತ್ರ ತಾನೇ ಬರ್ತದ. ನಿಮ್ಮದು ಪರಮ ಪರಿಶುದ್ಧ ಆದರೂ ಸಾಕು. ಆಳ್ವಿ ಅಂತೇಳಿ ಗುರುಗಳು ಬಂದಿದ್ರಿ ಸಾಯಂಕಾಲ ಪುರಾಣದಲ್ಲಿ. ನಮ್ಮ ಗುರುಗಳು ಅವ್ರಿಗೆ ಪರಿಚಯಿಸಿದ್ರಿ. ಇವ್ರು ಇನಾಮದಾರಂತ್ರಿ, ಚಲೋ ಮಾತಾಡ್ತಾರ, ಬಹಳ ಡೀಪ್ ಆಗಿ ಆಧ್ಯಾತ್ಮ ಜ್ಞಾನ ಆದ ಅಂದ್ರೆ ಎರಡು ಕೈ ತಗೊಂಡು ಗಟ್ಟಿ ಹಿಡಿದಾರ. ನಮಸ್ಕಾರ ಮಾಡ್ಲಿಕ್ಕತ್ತೀನಿ ಅವ್ರಿಗೆ. ಮನ್ಸದ ಮೇಲೆ ಮ್ಯಾಲ ಪೀಠದ ಮೇಲೆ ಕೂತಿರ್ತಾರ ಅವ್ರು, ಮನ್ಸ ಹಾಕೊಂಡು ತಲೆ ಗಟ್ಟಿ ಹಿಡಿದು ಆಶೀರ್ವಾದ ಮಾಡಿದ್ರು. ಆಯ್ತಪ್ಪ ಅಂತ ಹಿಂಗೆ ಏನೋ ಸಂತೋಷ. ವಿದೇಹ ಮುಕ್ತಿ, ಜೀವನ್ ಮುಕ್ತಿ. ವಿದೇಹ ಮುಕ್ತಿ ಅಂದ್ರೆ ಶರೀರ ಕಳ್ಕೊಂಡು ಸತ್ತೋಗೋದಲ್ಲ. ವಿದೇಹ ಮುಕ್ತಿ ಭಾಗಗಳು ಗೊತ್ತದು ಅಲ್ರಿ. ದೃಕ್, ದೃಶ್ಯ, ಜ್ಞಾನ, ಅಜ್ಞಾನ, ಅವು ಏನೇನದವ ಅವೆಲ್ಲ ಓಸು ಕಳ್ಕೊಳ್ಳೋದೇ ವಿದೇಹ ಮುಕ್ತಿ. ನಾನು ಬರೇ ಆತ್ಮನಷ್ಟೇ ಅಲ್ಲ, ನಾನು ಪರಮಾತ್ಮ ಸ್ವರೂಪದೀನಿ ಅಂತಂದ್ರೆ ವಿದೇಹ ಮುಕ್ತಿ. ಈ ದೇಹ ನಾನಲ್ಲ, ನಾ ಆತ್ಮ ಅದೀನಿ ಅನ್ಕೊಂಡ್ರೆ ಜೀವನ್ ಮುಕ್ತಿ. ಪಾಠ ಚಲೋ ಅನ್ನಿಸ್ತಾರೆ ಇವತ್ತ. ಅಂತೂ ರುದ್ರಪ್ಪ ಹೆರ್ಕಲ್ ಅವರಿಗೆ ಬಾಯಿ ತೆರೆಸಿದ್ರಿ ಎಲ್ಲರೂ ಕೂಡಿ. ಮತ್ತೆ ಹಾಗಿತ್ತು ಕೋಗಿಲ್ಲ ಗಪ್ ಕೂತ್ಬಿಟ್ಟಿತ್ತು. ಹಾಗೆ ಹೇಳ್ರಿ. 10 ಗಂಟೆ 10 ವರ್ಷ ಹೇಳಿ ನಾವು ಕುಂಡುತ್ತೇವೆ ಅಂದ್ರೆ ಅವರು ನಮ್ಮ ತಾಯಿ ರಾತ್ರಿ ಉಂಡು ಮಲ್ಕೊಳಗ ಒಂದಿಟ್ಟೇನೋ ಬಾಯಿ ಆಡಿಸ್ತಿದ್ದಳು. ನಾನ್ ಸಣ್ಣ ಇದ್ದಾಗ ನೆನಪದ ನನಗ, ಏನದ ನಿನ್ ಬಾಯಾಗ, ಏನ್ ಮೆಲಿತಿ, ಏನದ ಏನೂ ಇಲ್ಲ ಅಂದ್ರೆ ಏನ್ ಮೆಲಿತಿದಿ, ಏನ್ ತಿಂತಿದಿ ನೀನು, ಏನ್ ತಿಲ್ಲಕತ್ತೀನಿ ಅಂತ. ಹೆಂಡಿ ತಿಲ್ಲಕತ್ತೀನಿ ಅಂದಳ. ಆಯ್ತು, ನನಗೂ ಹೆಣ್ಣಿನ ಕೊಡು ಅಂತ ಗಡ್ಡು ಬಿದ್ದಿದ್ದೆ. ಹಂಗಿದು ಮಂಡ ಹಚ್ಚಿ ನಿಮ್ಗೆ ಟೈಮ್ ಯಾವಾಗ ಸಿಗ್ತದ ಹೇಳ್ರಿ, ಯಾವಾಗ ಕೇಳ್ತೀವಿ ಕೂತು. ಖುಷಿ ಆಯ್ತು. ಹೊಲದುರ್ಗ ಅಂತ ಬರ್ತದೆ, ಅಲ್ಲಿಗೆ ಹೋಗ್ತಾರೆ. ಕಲ್ಗೋಡ್ ಅಂತ್ರಿ ಅಪ್ಪ. ಮೊದಲವರು ಕಲ್ಗೋಡದವರು ಮೊದಲ ಇದನ್ನ ತೆಲುಗುದ ಹೆಸರಲ್ಲಿ ಬಂದಿದ್ರಂತ್ರಿ ಅಪ್ಪ.
ಅದನ್ನ ಇವರು 1962ರಲ್ಲಿ ಇವರು ಮತ್ತದನ್ನ ಶಿಲಾಯಂತ್ರದಲ್ಲಿ ಈ ಅಮೃತಾಮೃತವನ್ನು ಮುದ್ರಣಗೊಳಿಸಿದ್ರಂತೆ. ಸಂತೋನು ಏನಂತಲ್ಲ ಅವ್ರು ಸ್ವಂತ ಇರ್ತಾರ. ದೇವರಾಯನ ದುರ್ಗ ಚಿತ್ರದುರ್ಗಂತ ಬರ್ತಾರೆ ಅಲ್ರಪ್ಪರ. ಅವರು 1475 ಜನ್ಮ ತಾವೇರಿ ಇವರು. ಯಾರು ಮಹಾಲಿಂಗರಂಗರ್ರಿ? ಇವರು ದಾವಣಗೆರೆಯಲ್ಲಿ ಇವರು ಸಮಾಧಿ ಐತಂತ್ರಿ ಅಪ್ಪರ. ಜಗಳೂರು ಅಂತ ನೋಡಿ, ಉಚ್ಚಂಗಿ ದುರ್ಗದ ಜಗಳೂರು, ದಾವಣಗೆರೆಯ ಉಚ್ಚಂಗಿ ದುರ್ಗದ ಜಗಳೂರು ಪ್ರಾಂತ್ಯದಲ್ಲಿ ಜನಿಸಿದರು ಅಂತ ಐತ್ರಪ್ಪ. ಜಗಳೂರು ನಮ್ಮ ಪಕ್ಕದ ತಾಲೂಕು ಅದು ನೋಡ್ರಿ, ಅಲ್ಲೇ ಜನಿಸ್ತಾರ. ಸಮಾಜದ ದಾವಣಗೆರೆಗ ನೋಡ್ರಿ. ಶ್ರೀ ಮಹಾಲಿಂಗರಂಗರು ಕ್ರಿಸ್ತಕ 1475ರಲ್ಲಿ ಮಹಾಲಿಂಗರಿಂಗರೆಂಬ ಸೌವಾಸ್ಯ ವಂಶದ ಬ್ರಾಹ್ಮಣ ಕುಲದಲ್ಲಿ ಜನ್ಮ ತಾಳಿದರು. ದಾವಣಗೆರೆಯ ಉಚ್ಚಂಗಿ ದುರ್ಗದ ಜಗಳೂರು ಪ್ರಾಂತ್ಯದಲ್ಲಿ ಜನಿಸಿದರು. ಶ್ರೀ ಸದಾನಂದ ಎಂಬ ಹೆಸರಿನಿಂದ ಸನ್ಯಾಸಿಗಳಾಗಿ ದಾವಣಗೆರೆಯಲ್ಲಿ ಇವರ ಸಮಾಧಿ ಇದೆ. ಇವರ ಹೆಸರು ಶ್ರೀರಂಗನಾಥ. ರಂಗನಾಥ ರಾಮನು ವನವಾಸಕ್ಕೆ ಬಂದಾಗ ಅವರ ಸಹವಾಸದಲ್ಲಿದ್ದವರು. ಇವರ ಮೂಲ ಪುರುಷರಾಗಿದ್ದರಿಂದ ಸಹವಾಸಿ ವಂಶದವರೆಂದು ಕರೆಯುತ್ತಿದ್ದರು. ಈಗಲೂ ಈ ವಂಶಜವರು ಇದ್ದಾರೆ. ಮರಾಠಿಯಲ್ಲಿ ಸೌವಾಸ್ಯ ಎಂದರೆ 125 ಮನೆತನದವರು ಎಂದು ಅರ್ಥವಾಗುತ್ತದೆ. ಸೌವಾಸ್ಯ ಅಪಭ್ರಂಶವಾಗಿ ಸಹವಾಸಿ ಎಂದು ಆಗಿರಬಹುದು. ಇವರ ಇಷ್ಟ ದೇವತೆ ಶ್ರೀ ಮಲ್ಲಿಕಾರ್ಜುನ, ಉಪಾಸ್ಯ ದೇವತೆ ಪ್ರೇರಣೆಯಿಂದಾದ ಈ ಕೃತಿಯನ್ನು ಅವರು ಸಮರ್ಪಿಸಿದ್ದಾರೆ ಅಂತ ಹೇಳ್ತಾರೆ. ದಾವಣಗೆರೆ ಸಮಾಧಿ ಕಂಡಿಡಿದ ಕಷ್ಟ ದೊಡ್ಡದಲ್ಲ. ನೋಡ್ರಪ್ಪ ಕೇಳ್ತದೆ, ಹಿರಿಯನ್ನು ಕೇಳ್ತಾನೆ. ನೋಡ್ರಪ್ಪ ದಾವಣಗೆರೆಯಾಗ ಇವರು ಸಮಾಜ ಐಕಂತ ಕೊಟ್ಟಾರೆ. ಅದ ಮಹಾಲಿಂಗರಂಗ ಸಂಶೋಧಕರು ಇರ್ತಾರ್ರಿ ಕಾಲೇಜಿನೊಳಗ, ಅವರಿಗೆ ಇತಿಹಾಸ ಸಂಶೋಧಕ. ಮಹಾಲಿಂಗರಂಗ ಬೈಲಂಗಲ್ದಾಗ ಶಿವಾನಂದ ಮಠಪತಿ ಅಲ್ರಿ, ಅವರು ಈ ಮಹಾಲಿಂಗರಂಗರ ಬಹಳ ಹೇಳ್ತಾರ, ಬಹಳ ತಿಳ್ಕೊಂಡಾರ ಅದರದು. ಭಾರಿ ಇಂಟ್ರೆಸ್ಟಿಂಗ್ ಅವರು ಚಾಪ್ಟರ್ ಮಹಾಲಿಂಗರಂಗ. ನಮ್ಮ ಮನಿ ಬಾಗ್ಲಾಗ ಮಠ, ಸೋಮವಾರಪೇಟೆ ಮಠದೊಳಗ ಅಲ್ಲಿಪುರ ಮಹಾದೇವ ತಾತ ಅಂತ ಅವ್ರದ್ದು ಹಚ್ಚಾರ. ಅಲ್ಲಿಪುರ ಮಹಾದೇವ ತಾತ ಕೇಳಿದ್ರೆ? ಬಳ್ಳಾರಿ ಮಠ ಅದ. ಏನ್ ವಿಶೇಷ ರೀ ಅವ್ರದ್ದು? 300 ವರ್ಷ ಬದುಕಿದ್ರಂತ. ಸಿದ್ಧಾರೂಢರು ಬಂದ ಮೇಲೆ ಎಲ್ಲಾ ಕಡೆ 300 ವರ್ಷ ಬದುಕ್ಯಾರ, 300 ವರ್ಷ ಬದುಕ್ಯಾರ ಅಂತಂದ್ರೆ ಅದೇ ಒಂದು ದೊಡ್ಡ ಇದು ಫಂಕ್ಷನ್ ಮಾಡ್ಲಕತ್ತಿದ್ರತ್ತ. ಅದ್ರಾಗ ಇವ್ರು ಸಿದ್ಧಾರೂಢರು ಬರ್ತಾರ, ಬಂದ ಕೂಡ್ಲೇನೆ ಇವ್ರ ಮುಂದನು ಅದೇ ಫಂಕ್ಷನ್ ಚಾಲು ಮಾಡ್ತಾರ. ಅವಾಗ ಅವ್ರ ಅಂದ್ರಂತ, ಇದೇನು 300 ವರ್ಷ ಅನ್ಕೋತ ಕೂತಿದಾವ ಮಾರಾಯ, ನೀನೇನು ಇದು ಆಯುಷ್ಯ, ಈ ಶರೀರ ಇದು ಸಂಬಂಧ ಇಲ್ಲ ನಮಗ. ನಾವು ಆತ್ಮ ಸ್ವರೂಪ ಇದ್ದು ಈ ಏಳ್ಗಡಿಗಿನ್ನ ಏನ ಏಸ್ ವರ್ಷ ಇಟ್ಕೊಂಡು ಕುಂದಿರ್ಬೇಕಂತಿದೆ ಅಂತ ಅಂದ್ಬಿಡ್ತಾರ ಅವ್ರು. ಏಸ್ ವರ್ಷ ಅದೇ ಏಳ್ಗಡಿಯಾಗಿ ಇರ್ಬೇಕಂತಿದ್ ಮಾರಾಯ ಏನೋ ಅಂದ್ಬಿಡ್ತಾರ. ಅವಾಗ ಅವ್ರಿಗೆ ಹೌದಲ್ಲ, ನಾನು ಆತ್ಮ ಸ್ವರೂಪ ಇದ್ದು ಈ ಇದ್ರ ಬಗ್ಗೆ ನಾನು ಇಷ್ಟ ಅಭಿಮಾನ ಹಚ್ಕೊಂಡಿಲ್ಲ ಅಂತ ಆ ಕ್ಷಣನೇ ಅವ್ರು ಪ್ರಾಣ ಬಿಡ್ತಾರೆ. ಅವ್ರದ್ದು ಪುರಾಣ ನಡ್ಸ್ಯಾರ ಇಲ್ಲಿ, ಪವಾಡ ಪುರುಷರ ಅವರು ಪುರಾಣ ಅದು ಚಲೋ ನಡೆದವ ಅವ್ರದ್ದು ಹೇಳಕತ್ತಾರ. 3 ದಿವಸಲಿಂತಾಯ್ತು ಮೊಬೈಲ್ ನಮ್ದು. ಯು ಪ್ರೆಸ್ ಯುವರ್ 4 digits ಆಫ್ ಏನೋ 4 ಡಿಜಿಟ್ ಇಂದು ಅದಕ್ಕೇನಂತಿರಲ್ಲ ಪಾಸ್ವರ್ಡ್, 4 ಡಿಜಿಟ್ ಇಂದ ನಿಮ್ ಪಾಸ್ವರ್ಡ್ ಪ್ರೆಸ್ ಮಾಡ್ರಿ, ಲಾಕ್ ಓಪನ್ ಆಗ್ತದ. 4 ಡಿಜಿಟ್ ಇನ್ ಪಾಸ್ವರ್ಡ್ ಪ್ರೆಸ್. ನಾನಂದೆ ಲಾಕೇ ಇಟ್ಟಿಲ್ಲ, ಏನು ಇಟ್ಟಿಲ್ಲ, ನೋಡ್ರಪ್ಪ ಅಂದ್ರ ಒಬ್ಬೊಬ್ರು ಬಲ್ಲಿ ಆದ್ರ 1600 ಅಂತಾರ, ಒಬ್ಬರು 2600 ಅಂತಾರ, ಒಬ್ಬರು 800 ಅಂತಾರ.
ಕಡೆಗೆ ನಮ್ಮ ಸ್ವಾಮಿಗಳು ಹುಡುಗದನ ಅವನ್ ಬಂದಾಗ ಏನಪ್ಪಾ ಇದು ಎಂತ ಪರಿ ಹೇಳ್ತಾರ, ಇನ್ನೊಂದು ಮೊಬೈಲ್ ಬರ್ತದ ಈ ರೊಕ್ಕದಾಗ, ನಾ ಏನು ಮಾಡೇ ಇಲ್ಲ, ಮೊಬೈಲ್ ಕಪ್ ಕೂತದ, ಏನ್ ಮಾಡ್ಲಿ ಅನ್ನೋನ ಏನು ಮಾಡ್ಬೇಡ್ರಿ ಸರ್, ಅಲ್ಲಿ ನಿಮ್ ಸ್ಯಾಮ್ಸಂಗ್ ಕಂಪ್ನಿದು ಶೋರೂಮ್ ಹೊಸದಾಗಿ ಒಂದಿಬ್ಬರು ಕೂಡಿಕೆ ತಯಾರು ಮಾಡಿ ಸರ್ವಿಸ್ ಸೆಂಟರ್ ಚಾಲು ಮಾಡ್ಯಾರ, ಅಲ್ಲಿ ಹೋರಿ. ನಿನ್ ಹೋಗಿದ್ದೆ ಸಂಜೆ 6 ಗಂಟೆ ಆಗಿತ್ತು. ಅಲ್ಲಿ ಒಬ್ಬ ಹುಡುಗ ಅದು ತೆಗೆದು ನೋಡ್ದ, ಸರ್ ಇದು ಸ್ಪ್ಲಾಶ್ ಮಾಡಬೇಕು, ನಾಳೆಗೆ ಬರೀ 250 ರೂಪಾಯಿದಾಗ 260 ರೂಪಾಯಿದಾಗ ಆಗ್ತದೆ ಏನೋ ಅಂದ. ಗೆದ್ದೆ ಬಿಡಪ್ಪ, ಒಂದು 200-300 ರೂಪಾಯಿದಾಗ ನಮ್ಮ ಮೊಬೈಲ್ ಚಾಲು ಆಗ್ತದಂದ್ರೆ ಪರವಾಗಿಲ್ಲ ಅಂತ. ಇವತ್ತು ಮುಂಜಾನೆ ಹೋಗೋದ್ರಾಗೆ ಅಲ್ಲಿ ಹೋಗಿದ್ದ, ಅವನ ಸಂಗತಿ ಯಾರೋ ಒಂದಿಬ್ಬರು 3 ಜಗಳ ಮಾಡ್ಲಿಕತ್ತಿದ್ರು. 20 ದಿನ ಆಯ್ತು, 40 ದಿನ ಆಯ್ತು ಅಂತೇಳಿ. 40 ದಿನ ಅಲ್ಲ, ಇನ್ನ 40 ದಿನ ಆದ್ರೂ ಬರೋದು ಗ್ಯಾರಂಟಿ ಇಲ್ಲ. ಅಲ್ಲಿ ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕಂತ ಅವ್ರಿಗೆ ಬೈಕೋತ್ ನಾನ್ ಮೊಬೈಲ್ ಇಟ್ಕೊಂಡು ಕೈಯಾಗ ಇಟ್ಕೊಂಡು ನಿಂತೀನಿ. ನನ್ನ ಮೊಬೈಲ್ ಅವ್ ಇಸ್ಕೊಂಡ್ಬಿಟ್ಟ ಶೋರೂಮ್ನವ್. ಇಸ್ಕೊಂಡು ಏನೇನೋ ಬಟನ್ ಒತ್ತಿದ. ಆ ಬಟನ್ ಒತ್ತನ ಏನಾಯ್ತು, ಅವ್ರ ಜಗಳ ಮುಗಿತಾನೆ ಇವ್ ಬಟನ್ ಒತ್ಕೊತಿದ್ದ, ಏನ್ ಒತ್ಲಕತ್ತಿದ್ನೋ. ಆಮೇಲೆ ಕೇಳ್ತಾನೆ, ನಿಮ್ ಮೊಬೈಲ್ಗೆ ಏನಾಗ್ಯದ ಅಂತ. ನನ್ನ ಮೊಬೈಲ್ ಬಂದ್ ಆಗ್ಯದ. ಎಲ್ಲಿ ಮೊಬೈಲ್ ಬಂದ್ ಆಗ್ಯದ? ಚಾಲೂನೇ ಅದಲ್ಲ ಮೊಬೈಲ್. ನೀ ಬಟನ್ ಒತ್ತಿದ್ರೆ ಚಾಲು ಏನೇನೋ ಆಗಿ ಚಾಲು ಆಗ್ಬಿಡ್ತದ ಮತ್ತೆ. ಎಲ್ಲಿ ಬಂದಾಗ ಚಾಲೂನೇ ಅದ. ಸುಮ್ನೆ ತಗೊಂಡ್ಬರ್ತೀರಿ ಮೊಬೈಲ್ ಅಂತ ಅವ್ರೆಲ್ಲರೂ ಜಗಳ ಮಾಡುವಾದ್ರು ಆ ಬಿಸಿ ನನ್ನ ಮೇಲೆ ತಂದು ನನಗೆ ಬೈಲಕತ್ತ. ಸುಮ್ನೆ ಚಲೋ ಇದ್ ಮೊಬೈಲ್ ತಗೊಂಬಂದ್ರೆ ಏನ್ ಮಾಡ್ಬೇಕು ನಾವು? ಚಲೋ ಇದ್ ಮೊಬೈಲ್ ಕೆಟ್ಟ ರಿಪೇರಿ ಮಾಡ್ತಾರೆ, ನಾವು ಚಲೋ ಇದ್ ಮೊಬೈಲ್ ಇಲ್ಲೋ ಮಾರಾಯ, ಅದೇನೋ ಪಾಸ್ವರ್ಡ್ ಕೇಳಕ್ಕೆ ಯಾವ ಪಾಸ್ವರ್ಡ್ ಇಲ್ಲ ಏನಿಲ್ಲ, ಎಲ್ಲ ಚಾಲು ಆಗಿರ್ತವಂತ. ಅವನಿಗೆ ಒಂದು 100 ರೂಪಾಯಿ ತಗೋರಪ್ಪ ಚಾ ಕೊಡ್ಲಿಕ್ಕೆ. ನಾ ಏನು ಮಾಡೇ ಇಲ್ಲ, ಎದಕ್ ರೊಕ್ಕ ತಗೊಳ್ಳಿ, ಎದಕ್ ತಗೊಳ್ಳಿ? 100 ರೂಪಾಯಿ ಕೊಟ್ಟರು ಮುಟ್ಟವಲ್ಲ, ಅವ್ನು ಬೆಂಕಿ ಮಾಡ್ದಂಗೆ ಮಾಡ್ಲಕತ್ತ. ನನಗೆ ನೋಡಿದ್ರೆ 1000 ರೂಪಾಯಲ್ಲಿ ಉಳಿತಾಯ ಆಗ್ಯಾವ. ಸಮಸ್ಯೆಗಳು ಆಫೀಸಿನೂ ಅವು ಏನೇನೋ ಮೆಸೇಜ್ ಬರ್ತಾವ, ನಮ್ಮ ಕಾಲೇಜಿನೂ ಅವು, ನಾವು ಅದ್ರ ಸಲ ಕಾಯ್ತಾ ಇರ್ತೀವಿ. ಹಿಂಗಾಗಿ ಎಲ್ಲ ಆಯ್ತು. ನಮ್ಮ ಮಗನ ಬಯೋಡಾಟಾ ಒಂದು ಮಾಡಿ ಬಿಟ್ಟಿವಿ. ಅದು ಇವು ಬರ್ಲಿಕ್ಕತ್ತಾವ, ಕನ್ಯೆಗಳದು ಅದು ಪ್ರಪೋಸಲ್ಸು ಅವು ಅಂತಂದ್ರೆ ಮೊಬೈಲ್ ಬಂದ್ ಹಾಕ್ಬಿಟ್ಟಿತ್ತು. ಏನೋ ಒಂದು ಆಯ್ತು. ಅವನೇ ಏನೋ ಬಟನ್ ಸುಮ್ ಮಾತಾಡ್ಕೋತ ಆ ಕಡೆ ಅವ್ ಬೈಕೋತ್ ಈ ಕಡೆ ಏನೋ ಬಟನ್ ಒತ್ಕೋತ್ ಅದು ಮೊಬೈಲ್ ಏನ್ ಮಾಡಿದ್ನ ತಾನೇ ಚಾಲು ಬಿಡ್ತಾರೆ. ನಮ್ಮ ಮಗ ಗುದ್ದಾಡ್ಯಾನ, ಒಂದು 5-6 ಮಂದಿ ಟೆಕ್ನಿಷಿಯನ್ಸ್ ಗುದ್ದಾಡ್ಯಾರ ಮೊಬೈಲ್ ಅಂಗಡಿಯಾಗ, ಯಾರಿಗೆ ಅದು ಮಾತು ಕೇಳಿಲ್ಲ. ಅವನ ಕೈಯಾಗೆ ಏನಾಯ್ತು, ನಾವು ಒಂದು 100-200 ಏಟರ ತಗೋರಪ್ಪ, ಚಾ ನಾಷ್ಟ ಮಾಡ್ಕೋ ತಗೋ ಅಂತಂದ್ರ, ನಾ ಏನು ಮಾಡಿಲ್ಲ, ಎದಕ್ಕೆ ಚಾ ನಾಷ್ಟ ಮಾಡ್ಲಿ ನಿಮ್ ರೊಕ್ಕದಾಗ? ಏನಾರ ಮಾಡಿದ್ರೆ ನಾನೇ ಇಸ್ಕೊತಿದ್ದೆ, ಏನು ಮಾಡಿಲ್ಲ, ತಗೊಂಡು ಬರ್ರಿ. ವಿಚಿತ್ರ ನಾವು ಪುರಾಣದಾಗ ಹೋಗಿ ಪವಾಡ ಕೇಳ್ತೀವಿ, ನಮ್ಮ ಜೀವನದಾಗೆ ಇಂಥವು ಆಗ್ತಿರ್ತಾವ. ಪವಾಡನ ಮತ್ತೇನದ್ರಿ, 3 ದಿವಸ ಆಯ್ತು ಮಾರಿ ಹೊಡಸ್ಬಿಟ್ಟು ನಮ್ಮ ಮಿಸ್ಸೆಸ್ ಮೊಬೈಲ್ ಅವು ಇವು ತಗೊಂಡ್ರೆ ಅವ್ರು ಎಡದ್ ಬಿಡ್ತಾರೆ, ನಮ್ಮ ಕೈಯಾಗ ಕಸ್ಕೊಂಡ್ಬಿಡ್ತಾರೆ. ತಾಯಿ ಅವರು ಕೆಲಸ ಇರ್ತಾವ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಜೈ ಶುದ್ಧ. ಎಲ್ಲರಿಗೂ ಶರಣಾರ್ಥಿ.